ಭುಜಂಗ, ಅಲ್ಲಿ ಹೋಗುವರು ಲಕ್ಷ್ಮೀಕಾಂತ ಭಾಗ್ಯಶ್ರೀ ಅಲ್ಲವೇ? ಅವರು ಲಕ್ಷ್ಮೀಕಾಂತ ಭಾಗ್ಯ ಅಲ್ಲ. ಬ್ರಹ್ಮ ಸೃಷ್ಟಿಯಲ್ಲಿ ಈ ಜಗದಲ್ಲಿ ಅಷ್ಟವರ್ಣ ತುಂಬಿದ ಸೌಂದರ್ಯವತಿ ನನ್ನ ಮನೆಗೆ ಸಿಗುತ್ತಾಳೆಂದರೆ ನಾ ನಂಬಿದ ಭವಿಷ್ಯವಾಣಿ ನಿಜವಾಗಿದೆ ಎಂದು. ಈ ವನಕ್ಕೆ ಬಂದರೆ ಆ ಕಾರ್ಯವೂ ನಡೆಯಲಿಲ್ಲವೇ? ಈ ವನದ ಲಂಕಾಧಿಪತಿ ರಾವಣನಂತೆ ನಾನೇ ವೇಷಧಾರನಾಗಿ ರಾಶಿ ವೇಷದ ಭಾಗ್ಯಗಳನ್ನು ಹೊತ್ತು ತರಬೇಕೆಂದರೆ ಚಿತ್ತ ಚಂಚಲನಾದ ನನ್ನ ತಮ್ಮ ಹುಚ್ಚು ಹಿಡಿದಂತೆ ಆ ಭಾಗ್ಯಗಳನ್ನು ತಾನೇ ತರುತ್ತಾನೆಂದು ಪಣ ತೊಟ್ಟಿದ್ದಾರೆ. ಈಗೇನಾದರೂ ಅವನಿಂದ ಆ ಕಾರ್ಯವೂ ನಡೆಯಲಿದ್ದರೆ ನಾನೇ ಚತುರ ಚಂದ್ರಕಾಂತನಾಗಿ ಆ ಚಂದ್ರ ಭಾಗ್ಯಗಳನ್ನು ಹೊತ್ತು ತರಬೇಕೆಂದರೆ ಗಗನಹಾರಿ ಕರದಿ ಬಳ್ಳಿಯಂತೆ ಸುತ್ತಿ ಹೊತ್ತು ತರಬೇಕು ನನ್ನ ರವನಿಗೆ. ಭುಜಂಗ, ಬೇಗ ನನಗೆ ಅಪ್ಪಣೆ ಮಾಡಿದ್ರೆ ದನಿ ಬಾಜಾ ಭಜಂತ್ರ ಇಲ್ಲದೆ ಭಜ್ಜರಾಗಿ ಮನ ತುಂಬಿಸಿಕೊಳ್ಳುವ ನಿಮ್ಮ ಮನರಾಶಿಯ ಪೂರೈಸೋದೆ ಈ ಭುಜಂಗನ ಗುರಿ. ಜಿಂಕೆ ಹೊಡೆಯುವ ಬೇಟೆಗಾರ ನೀನಿರುವಾಗ ನನಗೇಕೆ ಅದರ ಭಯ? ನಡೆ ಭುಜಂಗ, ಹೋಗೋಣ. ಬೇಗನೆ ಅಪ್ಪಣೆ ಮಾಡಿದ್ದಾನೆ. ಆ ಅಗ್ನಿ ಪರೀಕ್ಷೆಯಲ್ಲಿ ನಾನೇ ನಿಮ್ಮ ಸ್ವಾರ್ಥ ಉಚಿತರ ಮಾಡಿ ಕರ್ತೇನೆ. ಜಿಂಕೆ ಹೊಡೆಯುವ ಬೇಟೆಗಾರ ನೀನಿರುವಾಗ ನನಗೇಕೆ ಅದರ ಭಯ? ನಡೆ ಭುಜಂಗ, ಹೋಗೋಣ. ನಮಸ್ಕಾರ ಬಾಬಸವಂತ. ವಿಧಾನಸಭಾ ಅಧಿವೇಶನದಲ್ಲಿ ರೈತರ ಚಳುವಳಿ ಬಗ್ಗೆ ಚರ್ಚಿಸಲು ಎಲ್ಲ ಕರ್ನಾಟಕದ ರೈತರು ವಿಧಾನಸೌಧಕ್ಕೆ ಬರಬೇಕೆಂದು ಕಾಗದ ಬರೆದು ಹಾಕಿರುವಿಯಾ? ಬರೆದು ಹಾಕಿದ್ದೇನೆ ಜಮೀನ್ದಾರೆ. ಹಾ, ಏನೆಂದು? ಭೀಕರ ಬರಿಗಾಲ ಎದುರಿಸುವುದರ ಬಗ್ಗೆ, ಕಬ್ಬು ಬೆಳೆಗಾರರ ಬೆಂಬಲ ಬೆಲೆ ಬೆಳೆಸುವುದಕ್ಕೆ, ಅದಲ್ಲದೆ ರೈತರ ಆತ್ಮಹತ್ಯೆ ನಿಲ್ಲಿಸುವುದರ ಬಗ್ಗೆ, ಮಾದಾಯಿ ನದಿ ಜೋಡಣೆಗಾಗಿ ಎಲ್ಲ ರೈತರು ವಿಧಾನಸಭೆಗೆ ಬರಬೇಕೆಂದು ಬರೆದು ಹಾಕಿದ್ದೇನೆ ದನಿಗಳೇ. ಶಬ್ಬಾಸ್, ನೀನಿನ್ನು ಹೋಗಬಹುದು. ಆಯ್ತು ದನಿಗಳೇ, ಹೋಗಿ ಬರುತ್ತೇನೆ. ಲಕ್ಷ್ಮಿ, ಲಕ್ಷ್ಮಿ, ನೈವೇದ್ಯ ಹಿಡಿದುಕೊಂಡು ಬಂದಿಯಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೀಯಾ? ಹೌದ್ರಿ, ಇಂದು ಶ್ರಾವಣ ಸೋಮವಾರ, ಅದಕ್ಕೋಸ್ಕರ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ. ಇರಿ, ಪ್ರಸಾದ ತೆಗೆದುಕೊಳ್ಳಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಚಳಿ ಮಳೆ ಬಿಸಿಲೆನ್ನದೆ, ರಾತ್ರಿ ಹಗಲೆನ್ನದೆ ರೈತನ ಕೈಯಲ್ಲಿ ಸಣ್ಣಾಗಿ ಅವನಿಂದ ಬಡಿಸಿಕೊಂಡು ಜಗತ್ತಿಗೆ ಅನ್ನ ಹಾಕುವ ಆ ನಂದೀಶನೇ ಸಾಕ್ಷಾತ್ ಭಗವಂತ. ಆ ಬಸವನಿಗೆ ಈ ರೈತ ಜಮೀನ್ದಾರನ ನಮಸ್ಕಾರಗಳು. ಹೌದ್ರಿ, ಆ ನಂದೀಶ ಶಿವನ ವಾಹನನಲ್ವೇ? ಹೌದು ಲಕ್ಷ್ಮಿ, ಶಿಲಾದನೆಂಬ ಋಷಿಯ ತಪಸ್ಸಿನಿಂದ
ಅವನ ಹೋಮದಲ್ಲಿ ಜನಿಸಿದಾತನೇ ಆ ನಂದೀಶ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ. ಒಂದು ದಿನ ವರುಣ ಮಿತ್ರನೆಂಬ ಋಷಿಯು ಅಲ್ಲಿಗೆ ಬಂದು, ಶಿಲಾದರೆ ಈ ನಂದೀಶನ ಆಯಸ್ಸು ಬರೀ 1 ವರ್ಷ ಇದೆ ಎಂದು ಹೇಳಿ ಹೋದ. ಅದೇ ಮಾತು ನಿಜವಾಯಿತೇ ಸ್ವಾಮಿ? ಇಲ್ಲ ಲಕ್ಷ್ಮಿ, ಇಲ್ಲ. ಶಿಲಾದನನ್ನು ಕುರಿತು ಮತ್ತೆ ಶಿವನನ್ನು ಕುರಿತು ಶಿಲಾದ ತಪಸ್ಸು ಮಾಡಿದ. ಸಾಕ್ಷಾತ್ ಆ ಶಿವನೇ ಪ್ರತ್ಯಕ್ಷನಾಗಿ ಆ ನಂದೀಶನಿಗೆ ಸಂಪೂರ್ಣ ಆಯುಷ್ಯನ್ನು ನೀಡಿ ತನ್ನ ವಾಹನವನ್ನಾಗಿ ಪಡೆದುಕೊಂಡು ಕೈಲಾಸಕ್ಕೆ ಹೋದನು. ಆ ನಂದೀಶನೇ ಈ ರೈತರ ಅನ್ನದಾತ. ರೀ, ನಿಮ್ಮಂಥವರ ಕೈ ಹಿಡ್ದ ನಾನೇ ಭಾಗ್ಯಶಾಲಿ ಸ್ವಾಮಿ, ನಾನೇ ಭಾಗ್ಯಶಾಲಿ. ಕಷ್ಟದ ಕಾರ್ಪಣ್ಯದಲ್ಲಿ ಕಮರಿ ಹೋಗುತ್ತಿದ್ದ ಈ ಹೂವನ್ನು ಕೈ ಹಿಡಿದು ಕಾಪಾಡಿದ ನೀವು ನನ್ನ ಪಾಲಿನ ದೇವರು ಸ್ವಾಮಿ, ನೀವು ನನ್ನ ಪಾಲಿನ ದೇವರು. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿ ಅಡಗಿದ ವಜ್ರವನ್ನು ಹುಡುಕಿ ತಂದು ಈ ನನ್ನ ಮನೆಯ ಬೆಳಗುವಂತೆ ಮಾಡಿದನಲ್ಲ ಆ ನಿನ್ನ ಚಿಕ್ಕಪ್ಪ ಮಹಾ ಪುಣ್ಯವಂತ. ಅವನ ತ್ಯಾಗ ಮನೋಭಾವದ ಕಾಣಿಕೆಯೇ ಈ ಬೆಳಕು. ನನಗೀಗ ಅವನನ್ನು ಕಾಣುವ ಆಸೆ ಆಗಿದೆ. ಹಾಗಾದ್ರೆ ಮೊದಲು ಪ್ರಸಾದ ರೆಡಿಯಾಗಿದೆ, ಮೊದಲು ಪ್ರಸಾದ ಸೇವನೆ ಮಾಡಿ ನಂತರ ಹೋಗುವಿರಂತೆ. ತಂಗಿ ತಮ್ಮ ಬಂದ ನಂತರ ಒಟ್ಟಿಗೆ ಊಟ ಮಾಡಿದರಾಯಿತು. ಈಗ ಊಟಕ್ಕಿಂತ ನಿನ್ನ ಕಣ್ಣೋಟದಲ್ಲಿ ಬೆರೆತು ಹಾಡಿ ಕುಣಿಯುವ ಆಸೆಯಾಗಿದೆ. ಬಾ ಲಕ್ಷ್ಮಿ, ಬಾ. ಈ ಬಸವ ಜಯಂತಿ ನಮಗಿಂದು ಹೊಸ ಹರುಷ ತರಲಿ. ಶಿವನು ತಾಂಡವಾಡುವ ನೃತ್ಯಕ್ಕೆ ಪಾರ್ವತಿ ಎಂದಾದರೂ ದೂರ ಸರಿಯುವಳೆ ರೀ. ನಿಮ್ಮ ಭಾವದಲ್ಲಿ ಈ ನನ್ನ ಜೀವ ಬೆರೆತು ಹೋಗಿದೆ ಸ್ವಾಮಿ, ಬೆರೆತು ಹೋಗಿದೆ. ಬನ್ನಿ, ನಿಮ್ಮ ಇಷ್ಟದಂತೆ ಆಗಲಿ. ನನ್ನ
ಏಕಮ್ಮ ಇಷ್ಟೊಂದು ತಡ? ಅಣ್ಣ, ಗೆಳತಿಯರೊಂದಿಗೆ ಬರುವಾಗ ಸ್ವಲ್ಪ ತಡವಾಯ್ತಣ್ಣ. ಭಾಗ್ಯ, ಸೂಕ್ಷ್ಮ ಕಾಲ್ಮಾನದಲ್ಲಿ ಸಮಯಕ್ಕೆ ಸ್ವಲ್ಪ ಮಹತ್ವ ಇರಲಮ್ಮ. ನೀನು ನೋಡಿದ್ರೆ ವಯಸ್ಸಿಗೆ ಬಂದವಳು, ತುಸು ಹೊತ್ತಿನಲ್ಲಿಯೇ ಮನೆಯನ್ನು ಸೇರಬೇಕು, ತಿಳಿತೇನಮ್ಮ ಭಾಗ್ಯ? ಆಯ್ತು ಅತ್ತಿಗೆ. ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗ ಒಂದು ಒಳ್ಳೆ ವರನನ್ನು ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತದೆ. ಛೀ, ಹೋಗೋಣ, ನನಗೆ ತುಂಬಾ ನಾಚಿಕೆ ಆಗುತ್ತದೆ. ನಾಚಿಕೆ ಎಂಬುದೊಂದು ಹೆಣ್ಣಿಗೆ ಸಹಜ ಗುಣ ತಂಗಿ. ತಂಗಿ, ಅಣ್ಣ ದೇವರ ಮುಂದೆ ಇನ್ನು ದೇವರುಂಟೆ. ಹಾ ಅಣ್ಣ, ನಾನು ಈಗಲೇ ದಾರಿಯಲ್ಲಿ ಬರುವಾಗ ಬಾಂಡ್ ಬರಹಗಾರರು ಈ ಪತ್ರವನ್ನು ಕೊಟ್ಟಿದ್ದಾರೆ, ತೆಗೆದುಕೊಳ್ಳಿ ಅಣ್ಣ ಇದನ್ನು. ಹೌದು ಸೋದರ, 570 ಎಕರೆ ಜಮೀನ್ದಾರಾದ ನಾನು ವಾಟ್ನಿ ಪತ್ರಕ್ಕೆ ತಮ್ಮ ಹೆಸರು ದಾಖಲಿಸಲು ಕೊಟ್ಟಿದ್ದೆ. ಅಣ್ಣ, ನೀವೇ ನನ್ನ ಸರ್ವಸ್ವವಾಗಿರುವಾಗ ನನಗೆ ಕಂಡ 570 ಎಕರೆ ಆಸ್ತಿ ಮಾಡ್ತಿದ್ದೀರಿ. ಮೊದಲು ಬೆಳೆದು ನಿಂತ ಈ ನನ್ನ ಮುದ್ದಾದ ತಂಗಿಯ ಮದುವೆ ಕಾರ್ಯವನ್ನು ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡಿದ್ರಾಯ್ತಣ್ಣ, ಯೋಚನೆ ಮಾಡಿದ್ರಾಯ್ತು. ನೋಡೋಣ, ಗೀತನು ಅದನ್ನೇ ಹೇಳ್ತಾ ಇದ್ದಾನೆ. ನೋಡಮ್ಮ, ಅವರು ಕರ್ತವ್ಯವನ್ನು ಅವರು ಮಾಡ್ತಾ ಇದ್ದಾರೆ, ನಾನು ಕೂಡ ಅದೇ ಹಂತವನ್ನು ದಾಟಿ ಬಂದಿದ್ದೇನೆ. ತಂಗಿ ಎಂದರೆ ಅವರಿಗೆ 2 ಕಣ್ಣು ಇದ್ದ ಹಾಗೆಮ್ಮ, ಕಣ್ಣು ಇದ್ದ ಹಾಗೆ. ಹೌದಮ್ಮ ತಂಗಿ, ಈ ಕಣ್ಣಿನ ಭಾಗದ ಸಿರಿಯನ್ನೇ ನಾವು ನೋಡಬೇಕೆಂಬ ಆಸೆ. ಹಾ ತಮ್ಮ, ನೀನು ಸ್ನಾನಕ್ಕೆ ಹೋಗಪ್ಪ. ಆಯ್ತಣ್ಣ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಣ್ಣ. ಅದಕ್ಕಂತಾನೆ ನಾನಿರೋದು. ಬರ್ತೀನಣ್ಣ. ತಂಗಿ, ತಾರುಣ್ಯದಲ್ಲಿ ತವರಿನಿ ಸರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ಆ ಮನೆಯ ಗೃಹ ಲಕ್ಷ್ಮಿಯಲ್ಲದೆ ಭಾಗ್ಯಶ್ರೀ ಎಂಬ ಭಾಗ್ಯಲಕ್ಷ್ಮಿ ಆಗಿ ಕಾಲಿಟ್ಟ ಮನೆಯ ಮಾನವತಿಯಾಗಬೇಕೆಂಬುದೇ ನನ್ನ ಆಶೆ ತಂಗಿ. ಹೌದು ಸ್ವಾಮಿ, ಗುಣವತಿ ಭಾಗ್ಯಾಳಿಗೆ ಗುಣವಂತ ವರವನ್ನು ನೋಡಿ ಆ ಹರಣ ಸಾಕ್ಷಿಯಾಗಿ ಆದಷ್ಟು ಬೇಗನೆ ಕಾರ್ಯವನ್ನು ಮುಗಿಸಬೇಕು. ಏನಂತೀಯ ಭಾಗ್ಯ? ಏನಮ್ಮ ಭಾಗ್ಯ, ನಾವು ನಿನ್ನ ಮದುವೆ ವಿಷಯ ಮಾತನಾಡುತ್ತಲೇ ಇದ್ದೇವೆ, ನೀನು ಮೌನವಾಗಿ ನಿಂತು ಬಿಟ್ಟಿಯಲ್ಲಮ್ಮ. ನಾನೀಗಾಗಲೇ ಧಾರವಾಡದ ಧರ್ಮರಾಜನ ಪುತ್ರ KSS ಪದವೀಧರನನ್ನು ನೋಡಬೇಕೆಂದಿದ್ದೇನೆ. ಕ್ಷಮಿಸಣ್ಣ, ನೀನು ನೋಡುವವರ ನನಗೆ ಇಷ್ಟವಿಲ್ಲ. ತಂಗಿ, ಹೌದಣ್ಣ, ಈ ಊರಿನ ಗರ್ಭ ಶ್ರೀಮಂತ ಉದ್ಯಮಿ ಲಕ್ಷ್ಮೀಕಾಂತನನ್ನು ಮನಸಾರಿ ಪ್ರೀತಿಸ್ತಾ ಇದ್ದೇನೆ. ತಂಗಿ, ಭಾಗ್ಯ ಭಾಗ್ಯ. ಹೌದಣ್ಣ, ಮದುವೆ ಆದ್ರೆ ಅವನನ್ನೇ ಮದುವೆ ಆಗುತ್ತೇನೆ ಅಂತ ಮಾತು ಸಹ ಕೊಟ್ಟು ಬಂದಿದ್ದೇನೆ ನಾನು. ಭಾಗ್ಯ ಭಾಗ್ಯ ಭಾಗ್ಯ, ಎಂತ ಕೆಲಸವನ್ನೇ ಮಾಡಿಬಿಟ್ಟಿಯಮ್ಮ ತಂಗಿ. ಭಾಗ್ಯ, ಸಾಧ್ಯವಿಲ್ಲಮ್ಮ, ಈ ನಿನ್ನ ಮಾತನ್ನು ಹಿಂದಕ್ಕೆ ತೆಗೆದುಕೋ. ಅದೆಂದಿಗೂ ಸಾಧ್ಯವಿಲ್ಲ ಅಣ್ಣ. ನನ್ನ ಆತ್ಮ ಸಾಕ್ಷಿಯಾಗಿ ನನ್ನ ಮನಸ್ಸು ಹೃದಯ ಎರಡೂ ಅವರಿಗೆ ಕೊಟ್ಟಿದ್ದೇನೆ. ಮದುವೆ ಆದ್ರೆ ಅವರನ್ನೇ ಮದುವೆ ಆಗ್ತೇನೆ ಅಂತ ನಿರ್ಧಾರ ಕೂಡ ಮಾಡಿದ್ದೇನೆ ನಾನು. ಭಾಗ್ಯಶ್ರೀ, ಭಾಗ್ಯಶ್ರೀ, ಭಾಗ್ಯಶ್ರೀ. ನಾನು ಏನು ಮಾಡಬಾರದೆಂದು ಮನಸ್ಸಿನಲ್ಲಿ ಮಡುಗಟ್ಟೆ ಮೂಢನಾಗಿ ನಿಂತಿದ್ದೆನು, ಅದುವೇ ಆಗುವಂತೆ ಮಾಡಿಬಿಟ್ಟಿಯಲ್ಲಮ್ಮ ನೀನು, ಅದುವೇ ಆಗುವಂತೆ ಮಾಡಿಬಿಟ್ಟಿ. ಭಾಗ್ಯ ಭಾಗ್ಯ, ಸುತ್ತು ಹತ್ತಳ್ಳಿಗೆ ಈ ಜಮೀನ್ದಾರನ ದೇವರೆಂದು ನನ್ನನ್ನು ಪೂಜಿಸುವ ಜಗದಲ್ಲಿ ನಾನೇ ಆ ದುರುಳ ರಕ್ಕಸರ ಕಾಲು ಹಿಡಿಯುವಂತೆ ಮಾಡಿಬಿಟ್ಟಿಯಲ್ಲಮ್ಮ. ನಾನೇ ಆ ಪಾಪಿಗಳ ಕಾಲಿಡಿಯುವಂತೆ ಮಾಡಿಬಿಟ್ಟಿಯಲ್ಲ. 20 ವರ್ಷಗಳವರೆಗೂ ಅಕ್ಕರೆಯಿಂದ ಸಕ್ಕರೆ ಹಾಲು ಕುಡಿಸಿ ಬೆಳೆಸಿದ ನೀನು
ಇಂದು ನನಗೆ ವಿಷವನ್ನೇ ಕುಡಿಸಿಬಿಟ್ಟಿಯಲ್ಲ ತಂಗಿ, ವಿಷವನ್ನೇ ಕುಡಿಸಿಬಿಟ್ಟಿಯಲ್ಲ. ತಾಯಿ ಇಲ್ಲದ ತಬ್ಬಲಿ ನೀನೆಂದು ನೀನು ಹೇಳಿದ ಹಾಗೆ ನಡೆದು ಬಂದ ಈ ಜಮೀನ್ದಾರನು ಕಡೆಗೆ ನಿನ್ನಿಂದಲೇ ಕೆಸರಿನ ಕೊಂಡದಲ್ಲಿದ್ದಂತ ಗುಲಾಬಿ ಹೂವಂತಿದ್ದ ನಿನ್ನನ್ನೇ ನೂಕುವಂತಾಯಿತು ತಂಗಿ, ನಿನ್ನನ್ನೇ ನೂಕುವಂತಾಯಿತು. ತಂಗಿ, ನಿನಗೆ ಬೇರೆ ವರ ಬೇಕೆಂದಿದ್ದರೆ ವರಗಳ ಬ್ರಹ್ಮ ಸೃಷ್ಟಿಯನ್ನೇ ನಿರ್ಮಿಸುತ್ತಿದ್ದೆ. ಆದರೆ ಕಟುಕರ ಕೈಯಲ್ಲಿ ಕುರಿ ಕೊಟ್ಟಂತಾಯಿತು ತಂಗಿ ನನ್ನ ಜೀವನ, ಕಟುಕರ ಕೈಯಲ್ಲಿ ಕುರಿ ಕೊಟ್ಟಂತಾಯಿತು. ದಿನಕ್ಕೆ 10 ಮುತ್ತೈದೆಯರ ಬಾಳನ್ನೇ ಹಾಳು ಮಾಡುವ ಆ ಕ್ರೂರಿಯ ಕರವನ್ನೇ ನೀನು ಬಯಸಿರುವೆ ಅಂದಾಗ ತಂಗಿ ತಂಗಿ ನೀನು ಮೃತ್ಯುವಿನ ದವಡಿಯಲ್ಲೇ ಸಿಲುಕಿದೆಯಮ್ಮ, ಮೃತ್ಯುವಿನ ದವಡಿಯಲ್ಲೇ ಸಿಲುಕಿದೆ. ಸಾಧ್ಯವಿಲ್ಲ ತಂಗಿ, ಬೇಸರವಾಯಿತು ನಮ್ಮ ತಂಗಿ ಈ ನನ್ನ ಮಾತಿನಿಂದ. ಸ್ವಾಮಿ, ನಿಮ್ಮ ತಂಗಿ ಆವಾಗಲೇ ಒಳಗಡೆ ಹೊರಟು ಹೋಗಿದ್ದಾಳೆ ಸ್ವಾಮಿ, ಹೊರಟು ಹೋಗಿದ್ದಾಳೆ. ಲಕ್ಷ್ಮಿ ಲಕ್ಷ್ಮಿ, ನೀನಾದರೂ ಹೇಳಬಾರದೆ ನನ್ನ ತಂಗಿಗೆ? ಈ ವಿಷಯ ನನ್ನ ತಮ್ಮನಿಗೆ ಗೊತ್ತಾದರೆ ಏನಾಗುತ್ತಿದೋ ಏನು? ಹೀಗೇನು ಮಾಡಲಿ ಲಕ್ಷ್ಮಿ, ಹೀಗೇನು ಮಾಡಲಿ? ಸ್ವಾಮಿ, ಪ್ರಾರಬ್ಧ ಕರ್ಮದ ಮುಂದೆ ನಾವು ತಲೆ ಬಾಗಲೇಬೇಕು ಸ್ವಾಮಿ, ನಾವು ತಲೆ ಬಾಗಲೇಬೇಕು. ಏನು ನಡೆಯಬೇಕು ಅದು ನಡೆಯಲೇಬೇಕು. ಒಟ್ಟಾರೆ ಜನ ಮೆಚ್ಚಿದ ಜಮೀನ್ದಾರನ ಕೀರ್ತಿ ಮಂಕಾಗದಿರಲಿ ಸ್ವಾಮಿ, ಮಂಕಾಗದಿರಲಿ. ನಿಮ್ಮ ತಂಗಿಯ ಪ್ರೀತಿ ನಿಮಗೆ ಸಿಗಲಿ, ಅಮರವಾಗಲಿ ಸ್ವಾಮಿ, ಅಮರವಾಗಲಿ. ನಡೆಯಿರಿ ಸ್ವಾಮಿ, ನಾವು ಕೂಡ ಇಬ್ಬರು ಇದರ ಜೊತೆ ಪ್ರಯತ್ನ ಪಡೋಣ ಸ್ವಾಮಿ, ಪ್ರಯತ್ನ ಪಡೋಣ. ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು ಲಕ್ಷ್ಮಿ, ನಿನ್ನಿಂದ ಆಗಬೇಕು. ಈ ಜಮೀನ್ದಾರನ ಮಾನ ಮರ್ಯಾದೆ ಜರ್ಜರಿತವಾಗಿ ಹಾಳಾಗಬಾರದು. ಯಾಕೆಂದರೆ ಮಾನವಂತರ ಮನೆತನ ಯಾವತ್ತು ತಲೆ ಎತ್ತಿ ಬಾಳಬೇಕು. ಹಂಸ ತೋಲಿಕದ ತಲ್ಪದ ಮೇಲೆ ಕುಳಿತು ಒಳ್ಳೆ ವರನೊಂದಿಗೆ ನಲಿಯಬೇಕಾದ ನನ್ನ ತಂಗಿ ಮುಳ್ಳಿನ ಪಂಜರದಲ್ಲಿ ಕುಳಿತು ಕೊಳ್ಳೆ ಒಡೆಯುವನ ಸತಿಯಾಗಿ ನರಳುತ್ತಾ ಸಾಯಬಾರದು, ನರಳುತ್ತಾ ಸಾಯಬಾರದು. ನನ್ನ ತಂಗಿಯ ಪ್ರೀತಿಯ ವಾತ್ಸಲ್ಯ ಕಂಡು ನಾನು ಸದಾ ಅವಳ ಮುಂದೆನೆ ನಗು ನಗುತ್ತೆ ಪ್ರಾಣ ಬಿಡುವಂತೆ ಹಾಗೆ ಮಾಡು ಲಕ್ಷ್ಮಿ, ಹಾಗೆ ಮಾಡು. ಲಕ್ಷ್ಮಿ, ನಡೆ ಒಳಗೆ ಹೋಗೋಣ. ಬನ್ನಿ ಸ್ವಾಮಿ. ಬಾಳಿನ ಬೀದಿ ಏರು ಮೇರು ಇಲ್ಲಿ ಸಾಗಲೇ ನೀ ಮೇಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆಕೋ ನಾನಿನ್ನಲ್ಲಿ ಬೆಳೆಯುವಂತ ಮನಸ್ಸಾಗಿದೆ. ಸೈಡ ಸೈಡ್ 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 ಮರೆಯ ಅಲ್ಲ, ಈ ಕಳ್ಳಿನ ಗಾಡಿ ಕಳ್ಳಿ ಸಾಲು ಹಿಡ್ಕೊಂಡು ಹೊರಬೇಕಾದ್ರೆ ಇವು ಅವನ ಹಗ ಚಿರಿತಿ ಚಿರಿತಿ ಅಡ್ಡ ಬರ್ದಲ್ಲ ಹೋಮರ ಇವ್ರನ್ನ ಮಂದಿ ಅಲ್ಲ. ನಾನಂದ್ರೆ ಏನು, ನನ್ನ ಗಾಡಿ ಕೆಪಾಸಿಟಿ ಅಂದ್ರೆ ಏನು? ನನ್ನ ಗಾಡಿ ಬರ್ಬೇಕಾದ್ರೆ ಈ ಊರನ್ನು ಹಂದಿ ನಾಯಿ ಕತ್ತಿ ಕೋತಿ ಕ್ರಿಮಿ ಕೀಟ ಎಲ್ಲ ಸೈಡ್ ಸರ್ದು ಬಿಡಬೇಕು ಅಲ್ರಿ. ಈ ಗಾಡಿ ಹತ್ತಿದ ಆ ಕಿಲ್ಲಾಡಿಗೆ ಮೋಡಿ ಮಾಡಿ ಕೋಳಿ ಹಿಡ್ದಿದ್ದಾತ. ಆ ಹುಡುಗಿ ಸಂಗನ ಮರ್ತಂಗೈತಿ. ಇರ್ಲಿ ಇರ್ಲಿ, ಇವತ್ತು ಹೆಂಗರ ಮಾಡಿ ಇದ ರೋಡ್ದಾಗ ಅಕ್ಕಿನ ಹಿಡ್ಕೊಂಡು ಅಕ್ಕಿನ ಹೊಲದಾಗ ನನ್ನ ನೇಗಲ ಇಳಿಸಿ ನಾಳೆ ಬೆಳಗಿನ ತರ್ತೀನಿ ಅಕ್ಕಿನ ಕಾಲಿಗೆ ಚೈನ್. ಬಾರಿ ಐತಿ ಬಾದಾಮಿ ಪೀಸ ಕನಸ ಬೆಳೆದ ಪ್ರತಿದಿನ ತಾತ
ಕರೆನ? ಅಮಾವಾಸ್ಯೆ ದಿವಸ ನನ್ನ ನೀ ಕೆಲಸ ಹೋಲೆ. ನನಗೈತಿ ಬಾರಿ ಸರ್ವೀಸ ಬಾರಿ ಐತಿ ಬಾದಾಮಿ ಬೀಜ, ಸಾವು ಪ್ರತಿದಿನ ತಾಜ. ಬಾರಿ ಐತಿ ಬಾದಾಮಿ ಬೀಜ, ಸಾವು ಪ್ರತಿದಿನ ತಾಜ. ಅಮಾವಾಸ್ಯೆ ದಿವಸ ನನ್ನ ನೀ ಗಿರ್ದ, ಅಮಾವಾಸ್ಯೆ ದಿವಸ ನನ್ನ ನೀ ಗಿರ್ದ, ನನಗೈತಿ ಬಾರಿ ಸರ್ವೀಸ. ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಾರೋಲ. ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಾರೋಲ. ಪಾರೋಲ ನಾ ಪ್ರೇಮವೇ ನೀಲ, ನಾ ಪ್ರೇಮವೇ ನೀಲ, ನಾ ಪ್ರೇಮವೇ ನೀಲ, ನಾ ಪ್ರೇಮವೇ ನೀಲ. ಎಬಸಬೇಕಂತ ನಮಗೂ ಬಹಳ ಐತಿ, ಆದ್ರೆ ಹಿಂದ ಇಷ್ಟು ಉದ್ದ ಕೋಲ್ ಹಿಡ್ಕೊಂಡ ನಿಂತ್ಕೊಂಡ ಮಾಸ್ತರ ಮುಂದುವರ್ಸು. ಸಮಾಧಾನ ಮಾಡಕೊ ಕಳ್ಳ ಸುಳ್ಳರ್ ಸೋತಿ ಅಂತ ಹಾಸಿ ಇಲ್ಲಿಗೆ ಯಾಕೆ ಬಂದಿ? ಈ ಹೊಲಸಾನ್ ಬಟ್ಟಿ ರಿಕಾರ್ಡ್ ಹಾಕೊಂಡೆ. ಜಕ್ಕವನ ಹೊಲ ಮುಸ್ಕೊಂಡು ಈ ಜಿಂಕೆ ಮರಿ ನೋಡ್ಬೇಕಂತಂದು ಗಾಡಿ ಸ್ಪೀಡಾಗಿ ಬಂದೆ. ಅಷ್ಟ್ರಾಗ ನೀನು ಬಂದಿ. ಅಲ್ಲ, ನಾನು ಬಂದಿದ್ದಕ್ಕೆ ನೀನೇನಂದಿ? ನಗ್ತಾರೋ ಮರ ಈ ಕುಂತು ಮಂದಿ. ಅಲ್ಲ, ನೀನು ಹೇಳಿದ ಹೊಲಕ್ಕೆ ಹೋಗಾಕ ನನಗೆ ಒಟ್ಟ ಇಲ್ಲ ಸಂಧಿ. ಇನ್ನು ಊರ್ ಹೊರಗಾಸಿ ಗಾಡಿ ಹೊಡ್ಕೊಂಬರ್ಬೇಕಂದ್ರ ಗಂಟು ಬೀಳತ್ತವ ಮಾರೆಯ. ಈ ಊರನ ಹಲ್ಲಿಲ್ಲದ ಮುದಿಗೆ ಯಾರು? ನಿನ್ನ ಮಾತು ಕೇಳಿ ಕುಡ್ದಂಗಾತು ನನಗೆ ಸೇರೇ ಸಿಂದಿ. ಏ ದೋಸ್ತ, ಈ ವಾರದ ಬಾಡಿಗೆ ಹೊಡೆದ ರೊಕ್ಕ ಎಷ್ಟು ತಂದಿ? ಬಾ 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 ಇಟ್ಟಿದೆ ಅಂದಾಗತ್ತು ನೀನು ಲೆಕ್ಕ, ಹದಿ ಅಂದಾಗತ್ತು ನೀನು ಪಕ್ಕ. ನೋಡ ಹುಡುಗಿ, 30 ಎಕರೆ ನೆಗಲಕ್ಕ ಎಷ್ಟಾಕತಿ ನೋಡು ರೊಕ್ಕ. ನಾಳೆ ಕೊಡ್ತಾರಂತ ಚೊಕ್ಕ ಪಕ್ಕ. ಏ ಹುಡುಗ, ಹಾಗಲ್ ಬಳ್ಳಿ ಹಣಮಂದ ಏನಾತು? ಸಂಧಿ ಮನಿ ಸಣ್ಣಪ್ಪಂದ ಏನಾತು? ಅಲ್ಲ, ಹಾಗಲಕಾಯಿ ಹನುಮದ ಏನಾತು? ಆಕಿ ಹಡ್ಯಾಕ್ ಹೋದಾಗ ಇನ್ನು ಬಂದೇ ಇಲ್ಲ ಅಂತ. ಏನು ಯಪ್ಪ, ಸಂಧಿ ಮನೆ ಸಣ್ಣಪ್ಪನ ವಿಷಯ ಅಂತೂ ಹೇಳಕವಲ್ಲ. ನಿನ್ನೆ ಆಕಿನ ಹೆಂಡತಿ ಕೆಲಸಕ್ಕೆ ಹೋಗಿದ್ಲಂತ. ಕೈ ಕಾಲೆಲ್ಲ ಬ್ಯಾನ್ ಆಗ್ಯಾವ ಮಾಮ, ನನವು ಹೆಚ್ಚಗು ಅಂದಂತ. ಏನ್ ಹೆಚ್ಚಗಂದ್ಲು? ಕೈ ಕಾಲು ಹಂಗ ಹೇಳ. ಅದ್ ಏನಾಗಿತ್ತೆ ಏನೋ ಅವನಿಗ ಮ್ಯಾಗಲು ಬ್ಯಾಡು ಗಸ ಬಸ ಗಸ ಬತ್ತ ಹೆಚ್ಚಿಗಿದ್ದ ಕೆಳಗಲ್ದು ಕಾಲು ಯಾವ ಗುಂಗಿನಾಗ ಹೆಚ್ಚಿಗತನ ಏನ ಮಾರಯ್ಯ, ಕಾಲ ಮುರಿದು ಹೋಗೈತೆ ಅಂತ. ಅದಕ್ಕೆ ಆಕಿನ್ನ ಜಿಲ್ಲಾ ಆಸ್ಪತ್ರೆಗೆ ಹಾಕ್ಯಾನಂತ. ಇಲ್ಲಿ ಎಲ್ಲೆಲ್ಲ ಬರ್ತಾವ ಮರೆಯ ಬಾಡಿಗೆ ರೊಕ್ಕ, ನಾನೆಲ್ಲಿಂದ ಕೊಳ್ಳಿ ರೊಕ್ಕ? ಕಳ್ಳ, ನಮ್ಮಪ್ಪ ಏನ್ ಹೇಳ್ಬೇಕು ಲೆಕ್ಕನ? ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೆ ಕೆಂಚು? ನಾನು ಹಾಕ್ತೀನಿ ಅದಕ್ಕೆ ಒಂದು ಹೊಸ ಸಂಚು. ನಾವಿಲ್ಲೇ ಮಾತಾಡ್ಕೊಂತ ನಿಂತ್ರ ಹೊಡಿತೈತಿ ನನ್ನ ಎದಿಗೆ ಕೋಲ್ ಮಿಂಚ. ಹೌದೇನೋ ಹುಡುಗ? ಹಾಗಾದ್ರೆ ನೀ ಹಿಡ್ದಿದ್ದು ನನ್ನ ಗಾಡಿ ಕಂಟ, ನೀ ನೋಡಿದ್ದು ಬರೇ ನನ್ನ ಸೊಂಟ, ನಾನೀ ಮಾತಾಡಿದ್ದು ಬರೇ ಪಂಟ. ಯಾಕೋ ಕಳ ತುಂಟ? ಕೆಂಚು ಕೆಂಚು ಕೆಂಚು. ಅಲ್ಲ, ಬೆಳಕಿದ ಮನ್ಯಾಗ ಮ್ಯಾಣ ಬತ್ತಿ ಹಚ್ಚಿ ಹುಳುಕಿಲ್ಲದ ಕಡ್ಲೆಕಾಳು ಹುಡುಕದಂಗಾತು ನನ್ನ ಬಾಳೆವು. ನೋಡ ಕೆಂಚು, ನೀನು ನನ್ನ ಮ್ಯಾಗಿಟ್ಟಿರೋ ಪ್ರೀತಿಗೆ ನಾನು ಏನಂತ ಕರೀಲಿ? ಅಲ್ಲ, ನನ್ನ ಗಾಡಿ ಐತಿಲ್ಲ, ದಾರಿ ಹಿಡ್ಕೊಂಡು ಹೋಗೋ ಮುಂದ ನೀನೇನಾದ್ರೂ ಎದುರಿಗೆ ಬಂದ್ರ ಯಪ್ಪ, ಯಾವಾಗ ಇಕ್ಕಿನ ಹಿಡ್ದೇನ? ಯಾವಾಗ ಇಕ್ಕಿನ ಗಾಡಿಯಾಗ ನನ್ನ ನೇಗಲ ಇಳಿಸ್ಯಾನ? ಯಾವಾಗ ಹಿಡ್ದೇನ ಅಂತ ಅನ್ಸುತ್ತೇವೋ ನನ್ನ ಮನಸ್ಸು. ಬ್ಯಾಸರಕ್ಕಿಲ್ಲದ ಬಹುದೂರ್ ನೀ ಅದಿ ಅಂತೇಳಿ ನಿನ್ನ ಹೊಡಕ್ ಇಟ್ಕೊಂಡ ನನ್ನ ಗಾಡಿ ನಮ್ಮ ಅಪ್ಪ. ಎಷ್ಟು ಹೊಡೆದ್ರು ಹೀಟ್ ಆಗಲ್ಲ ಇದ್ರ ಬಾಡಿ. ಹಂಗಾದ್ರ ಒಮ್ಮೆರ ಆಯಿಲ್ ಚೇಂಜ್ ಆಗಿತ್ತು ಅಂತ ಕವರ್ ತಗೊಂಡ್ ನೋಡಿಲ್ಲ ಮತ್ತೆ ಈ ಗಾಡಿ. ಬಾಪರ ಕೆಂಚು ಕೆಂಚು. ಯಾಕ ಈ ಕಡೆಯಿಂದ ಹುಲಿ ಬರಾಕತ್ತೈತಿ? ಬರ್ಲಿ ಬರ್ಲಿ. ಎಲ್ಲರಾದಿಯ ನನ್ನ ಮಾವ, ಹೆಂಗರಾದಿಯ ನನ್ನ ಮಾವ, ನನ್ನ ಮರತಕ್ಕ ನೀನಿರಲಿ, ಮಾಡಿದ ಪ್ರೀತಿಯ ನೀ ಮರತಿ, ಉಡಿಯಕ್ಕೆ ಕೊಂಡನ ಮಗುವಾಗ, ಕಲಿ ನೀ ನಿಂತಿದಿ ಸಂಧ್ಯಾ, ಉಡಿಯಕ್ಕೆ ಕೊಂಡನ ಮಗುವಾಗ, ಕಲಿ ನೀ ನಿಂತಿದಿ ಸಂಧ್ಯಾ, ಬಿಟ್ಟು ಹೋಗಬೇಡ ಗೆಳೆಯ. ಮಲ್ಲಿಗೆ ಹೂವ ಮುಡಿದಾಳ, ಕಾಲಗಟೆಯ ತೊಟ್ಟಾಳ. ಮಲ್ಲಿಗೆ ಹೂವ ಮುಡಿದಾಳ, ಕಾಲಗಟೆಯ ತೊಟ್ಟಾಳ. ತಗತೈ ತಾತ ಕುಣಿತಾಳ. ನೋಡಿ
ಹೇ ತಿಂತಾ ಇರೋ ಅನ್ನೋನ ಒದ್ದು ಹೋಗಿದ್ಯಾ ಅಂದ್ರೆ ಈ ಅಂಜೆ ತಗೊಂಡು ನಿಮ್ಮ ಮನೆಗೆ ಬಂದೇ ಬರ್ತಾನೆ ಕಣೆ. ಬಂದು ಎಲ್ಲ ಪೀಸ್ ಪೀಸ್ ಮಾಡ್ತಾನೆ. ಮಹಾಪ್ರಭು ಬಪ್ಪರೆ ಕೆಂಚು ಬಪ್ಪರೆ. ಕವರ್ ತೆಗೆದು ಆಯಿಲ್ ಚೇಂಜ್ ಮಾಡೋದು ನನ್ನ ಡ್ಯೂಟಿ. ಇವನ್ ತಲೆಗೆ ಯಾಕೆ ಬಿಡ್ತಿ ನೀ ದಾಟಿ. ಆಯಿಲ್ ಚೇಂಜ್ ಮಾಡೋದು ನನ್ನ ಹತ್ರ ಐತಿ ರಾಟಿ. ಬಂದೇನಪ್ಪ ಮಗನ ಮೂರದ ಮನೆಗೆ ಮೆರೆದು ದೀಪ ಹಚ್ಚಕ. ಅಲ್ಲಲ್ಲೇ ಮಗನ ಎಲ್ಲ ನನ್ನ ಕಾರ್ಯಕ್ಕೆ ಅಡ್ಡ ಬರ್ತೀಯಲ್ಲ, ನೀನು ಏನು ಮಾಡ್ಬೇಕಲ್ಲೇ ಕುಳಿಯಡೆ ಕುಳ. ಅಲ್ಲ ಒಟ್ಟು ಜಿಟಿ ಜಿಟಿ ಮಳಿಗೆ ಆಗ ಹವ ಬದಲಾದಾಗಿ ಶೀತದಾಗಾಗಿ ಆಟ ಆಗಿತ್ತು ನೆಗಡಿ. ಅದನ್ನು ಕಟ್ಟಕ್ಕ ಎಲ್ಲಿ ಸಿಗವಲ್ದು ದಗಡಿ. ಏ ಕುಳ್ಳ ಬಾಳ್ ಹೊಡಿಬೇಡ ಸುಳ್ಳ. ತಲೆ ಎದ್ರ ತಿನ್ನಕ್ ಸಿಗುದಿಲ್ಲ ಬಿಳೆ ಎಳ್ಳ. ಯಾಕ್ಲೇ ಕಳ್ಳ ಹೊಡಿ ನೀ ಸಿಳ್ಳ. ಡಾಕ್ಟ್ರು ಹೇಳಿದ್ದು ಅದ, ರೋಗಿ ಬಯಸಿದ್ದು ಅದ. ಈ ಖಾಲಿ ಕೋಲಿಗೆ ನನ್ನ ಚಿಲಕನ ಬೀಳವಲ್ದು. ಯಾಕ ಹುಡುಗ ತುಪ್ಪದ ತುಡುಗ. ನೀ ಹಿಂಗ್ ಮಾತಾಡಿದ್ರ ಬೇಕಾರ ನೀನು ಕಡಬ. ನಮ್ಮಪ್ಪ ನೋಡಿದ್ರ ಹಾಕ್ತಾನೆ ನಿನ್ ತಲೆ ಗಡಬ. ಅಲ್ಲ ಕೆಂಚಿ ಬರೇ ಬಾಯಿ ಮಾತಿಲ್ಲ ಬಗ್ಗೋರ್ಲ ಇವ್ ನನ್ನ ಮಗ. ಅದೇನ ಅಂತಾರಲ್ರಿ, ಇರಾಗ ಮನೆ ಕೊಟ್ರ ಮನೆಯೆಲ್ಲ ನಂದ ಅಂತಾರ ಅನ್ನೋ ಪೈಕಿ ಅದ. ಸಲಿ ಕೊಟ್ ನಾಯಿ ತಲೆಗೆ ಎರಿತ್ತಂತ ಹಂಗಾತ ಬಾಳೆವು. ನಿಲ್ಲ ಮಾತಿಲ್ಲೇ ಮನಿ ಕಟ್ಟಿದ್ರ ಇರಕ್ ಬರಂಗಿಲ್ಲ, ಆದ್ರೆ ಇರ ಮನಸ್ಸುನೂ ಇಲ್ಲ. ಅಂದ್ರ ನಿಮ್ಗೆ ಈಗ ಇರಾಕ್ ಮನೆ ಕೊಟ್ಟಿರ್ತಾನೆ ಇಲ್ಲ ಮತ್ತ ಕೊಟ್ಟೈತಿ, ಆದ್ರ ಇರಕ್ ಮನಸ್ಸುನೂ ಇಲ್ಲ. ಏನ್ ಮಾಡೋದು? ಮಾತು ಆಡಿದ್ರ ಹೋತು, ಮೂತು ಹೊಡೆದ್ರ ಹೋತು. ಅದಕ್ ನಾ ಅದಿನೆಲ್ಲ ಯಾಕೆ ಚಿಂತೆ ಮಾಡ್ತಿದ್ದಿ? ಮತ್ತೆ ಆಗ್ತಾರ ಇದ ಹುರುಪ್ನ್ಯಾಗ ಹೊಡಿ ಒಂಬತ್ತ. ರೌಡಿ ಬೇಬಿ ರಕ್ಷಿತಾನೇನಾ ನಿನ್ನ ಪ್ರೀತಿಯ ಮಾವನಣ. ಒಮ್ಮೆ ಬಂದೋಗ ನಮ್ಮೂರಿಗೆ ನೀನಾ ನಿನ್ನ ಪ್ರೀತಿಯ ಮಾವನಣ. ರೌಡಿ ಬೇಬಿ ರಕ್ಷಿತಾನೇನಾ. ಹೌದು ಕೌಸ್ಗ. ರೌಡಿ ಬೇಬಿ ರಕ್ಷಿತಾನೇನಾ ನಿನ್ನ ಪ್ರೀತಿಯ ಮಾವನಣ. ಒಮ್ಮೆ ಬಂದೋಗ ನಮ್ಮೂರಿಗೆ ನೀನಾ ನಿನ್ನ ಪ್ರೀತಿಯ ಮಾವನಣ. ರೌಡಿ ಬೇಬಿ ರಕ್ಷಿತಾನೇನಾ.
ಒಳಗ ಕೆಂಚವ್ವ ಏ ಕೆಂಚವ್ವ ನಮಸ್ಕಾರ ಕಣ ಶಿವನೇ ಶಾಂಬುಲಿಕ. ಎಲ್ಲದ್ಯಾ ನಿಮ್ಮ ಅವನ ಕೆಂಪಕೇರಿ ದಂಡಿ ಮೇಲೆ ಹುಟ್ಟಿದ್ಯಾಕೆ? ಏ ನಿನ್ನವನ ಕತೆ ಹುಟ್ಟದವನ ಇಲ್ಲೇ ಅದೀನಿ ಅಯ್ಯಪ್ಪ. ಏನವ ಇದು ಬೆಳಗಾಳಿ ಕೆಂದೂಳ ಬೀಸಿ ಧೂಳ ಎದ್ದೈತಲ್ಲ, ಏನಿದು ಗತ್ಲ? ಆಷಾಢ ಮಾಸದ ಗಾಳ್ರಿ ಸೌಕರ. ಆಟ ನನ್ನ ಗಾಡಿ ಪಡ್ದಾರಕ್ಕೆ ಬಿದ್ದು ಧೂಳಿದ್ದೈತಿ. ಸ್ವಲ್ಪ ಕಣ್ಣು ಮುಚ್ಚಿಗೆರಿ. ಲೇ ಅಮ್ಮನ ಮುಂದ ಕೆಂಪು ಕಲ್ಸಾಕ್ ಬರ್ತಿ ಅಲ್ಲೇ ಬೇಬರ್ಸ್ ನನ್ನ ಮಗನ. ಮಾತು ಆಡಿದ್ರ ಓತು, ಮುತ್ತು ಹೊಡಿದ್ರ ಓತು. ಯಾಕ್ರಿ ಸಾವ್ಕಾರ, ನಾನು ಆಡಿದ ಮಾತು ಬರಬರಿ ಐತಲ್ಲ. ಯಾಕಲೇ ಮೇಸ್ತ್ರಿ ಮಡಿವಾಳ ಕೆಪ್ಪನ ಇಸ್ತ್ರಿ ನನ್ನ ಮಗಳ ರಸ್ತಾದ ನಿಂದಿರಿಸಿಕೊಂಡು ನೀತಿಗೆಟ್ಟ ಮಾತು ಹೇಳಿ ಜಾನಪದ ಹಾಡ್ಕೊಂತ ನಿಂತಿರಲ್ಲ, ನಿಮ್ಮನ್ನ ಜಾಡಿಸಿ ಒದಿಬಾರ್ದ ಹೊತ್ನೆ ಅಂದ್ರ ಸೀದಾ ಹೋಗಿ ನಮ್ಮ ನಟರಾಜನ ಆರೈಸ್ಕೆದ ಬೀಳ್ತೀರಿ. ಹುಷಾರ. ಬಿಡಪ್ಪ ಮನುಷ್ಯ. ಅಲ್ಲ ನಮ್ಮ ನಟರಾಜ್ ಯಪ್ಪ. ಏಯ್ ನೀವು ಇಬ್ರು ನಾಚಿಕೆ ಮಾನ ಮರ್ಯಾದೆ ತೆಗೆದು ನಮ್ಮ ಆಳಿಕೆರೆ ಶಾಣಪ್ಪನ ಬಕ್ಕಳದಾಗಿಟ್ರಿ ಅಲ್ಲೇ. ನಮ್ಮ ತಗೊಂಡು ಅವ್ರು ಬಕ್ಕಳದಾಗ ಇಟ್ಕೋಬೇಕಾದ್ರೆ ಇಲ್ಲ ಅವ್ರು ಎಷ್ಟು ಬರಗೇಟಿರ್ಬೋದು. ಇನ್ನು ಸ್ವಲ್ಪ ನಗ್ರಿ. ಏ ಕಳ್ಳ, ಗಾಡಿದು ದುಡ್ದಿದ್ದು ಲೆಕ್ಕ ಕೊಡು. ನೋ 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 ಯಾವ ಲೆಕ್ಕ ಕೇಳಿದ್ರು ನಾವು ಕೊಡೋದಿಲ್ಲ. ಅದಾಗ ನೀವು ಬಂದು ನಮ್ಮ ಲೆಕ್ಕದ ಪಕ್ಕನ ಎಲ್ಲ ಮರೆಸೇ ಬಿಟ್ಟು ನೋಡ್ರಿ. ಹೌದೇನವ? ಗುಡೂರ್ ಮುಂದಿನ ಗುಡ್ಡದ ಕಲ್ ಮಾರಿ ಹಾಕ್ಯ ಆಕಿನ ಯಾಕೆ ಕೇಳ್ತೀರಿ? ನಾನು ಇದೀನಲ್ಲ ಹೇಳಾಕ. ಸಾಕ್ಷಿ ತಂಗಿ ನಡೆಯವ, ನಾವು ಇನ್ನು ಹೋಗಮ್ಮ. ನಾವಿಲ್ಲೇ ನಿಂತ್ವಿ ಅಂದ್ರ ಒರೆಸ್ತಾರ ಇವ್ರು ನಮ್ಮ ತಲೆ ಮೇಲೆ ಉಕ್ನೂರಿನ ಸೈಜ್ ಗಲ್ಲು. ಅಲ್ಲಪ್ಪ, ಎಲ್ಲಿಗೆ ಹೋಗ್ತಾ ಇದೀಯಾ? ಇಷ್ಟೊಂದು ಎಲ್ಲರೂ ಕಲಾಭಿಮಾನಿಗಳು ಕೂತಿದ್ದಾರೆ ಆದ್ಮೇಲೆ ಅವ್ರನ್ನ ಬಿಟ್ಟು ನೀನು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ನ್ಯಾಯನ? ಪಾರ್ವತಿ ಪಾರ್ವತಿ ಪಾರ್ವತಿ, ಎಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ ಪಾರ್ವತಿ ನೀನು. ನಾವು ಇಲ್ಲೇ ನಿಂತ ಕಳ್ಳ ಕುಳ್ಳ ಮನಿಗ್ ಬರ್ರಿ. ಮನಿಗ್ ಬಂದು ನಮ್ಮ ಅಪ್ಪ ಲೆಕ್ಕ ವಾಪಸ್ರಿ. ಯಪ್ಪ ಬಾಯ್, ನಮ್ಮಪ್ಪ ಶಾನೆ ಬಂಗಾರಲ್ಲ. ಪಾಪಗಳ ಮನೆಗೆ ಹೋಗೋಣ, ನಾಯಿ ಬರುತ್ತವೋ ಆಗಾಗ. ಪಾಪಗಳ ಮನೆಗೆ ಹೋಗೋಣ, ನಾಯಿ ಬರುತ್ತವೋ ಆಗಾಗ. ನಾಯಿ ಬರುತ್ತವೋ ಆಗಾಗ, ನಾಯಿ ಬರುತ್ತವೋ ಆಗಾಗ. ಕರ್ಕೊಂಡು ಹೋಯ್ತು ಬಂದಾಗ ಆಮಳ ಆಮಳ ಹೌದಾ? ಆಹಾ ಜಯ ನಮ ಪಾರ್ವತಿ ಹರರ ಮಹಾರಾಜ ಮಹಾರಾಜ್ ಕು ಸಾಕ್ ನಡಿಯವ ಮಗಳ. ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕ. ನಮ್ಮ ಹಳೆಯ ಶಾಣ ಬದ್ನಿಕಾಯಿ ಪಲ್ಯ ಕಟ್ಕೊಂಬಂದನ, ನೀ ರೊಟ್ಟಿ ಮಾಡಿ ಹಾಕ್ ನಡಿ. ಮಾಮ ಮುಳ್ಳದಿದ್ದದವ ಇಲ್ಲ ಬದ್ನಿಕಾಯಿ ಅವು ನೋಡಕ್ ಬರ್ತ ನಡಿ. ಹೆಚ್ಚನಂತ ಹೌದಲ್ಲ? ಹಂಗಾದ್ರೆ ಹೋಗೋಣ. ಸಾವಿರ ಬಳ್ಳಿಯ ಸರದಾರ ಬಂದರೋಡೋ ಹತ್ತಿರ. ಸಾವಿರ ಬಳ್ಳಿಯ ಸರದಾರ ಬಂದರೋಡೋ ಹತ್ತಿರ. ಗಾಡ್ ಈಸ್ ಗ್ರೇಟ್ ಅಂದ್ರೆ ದೇವರು ದೊಡ್ಡವನು ಎಂದರ್ಥ. ನಿಲುಕದ ನಕ್ಷತ್ರವನ್ನೇ ಬಿಗಿ ಹಿಡಿದುಕೊಂಡ ವೀರ ಪುರುಷೋತ್ತಮನೆಂದ್ರೆ ಅದು ನಾನೇ. ಆ ಭಾಗ್ಯಶ್ರೀಯ ಬಾಗಿಲಿಗೆ ಹೋಗಿ ಅವಳ ಭಾವನೆಗಳನ್ನೆಲ್ಲ ಸೆರೆ ಹಿಡಿದುಕೊಂಡ ವೀರ ಪುರುಷೋತ್ತಮನೆಂದ್ರೆ ಅದು ನಾನೇ. ಜನ ಮೆಚ್ಚಿದ ಜಮೀನ್ದಾರ, ಇನ್ನು
ನನ್ನ ಮುಂದೆ ನಡೆಯಲಾರದು ನಿನ್ನ ಚದುರಂಗದ ಆಟ. ನೀನೆಷ್ಟೇ ಧರ್ಮಿಷ್ಠನಾಗಿ ಬೆಟ್ಟದಷ್ಟು ಬೆಳೆದರೂ ಈ ಟೈಗರ್ನ ಗುಡುಗಿಗೆ ನಿನ್ನ ಧರ್ಮದ ಬೆಟ್ಟ ಉರುಳಲೇಬೇಕು. ರೈತರ ಅಧ್ಯಕ್ಷನೆಂಬ ಸೊಕ್ಕಿನಿಂದ ಸಿಕ್ಕವರಿಗೆ ಮಾತನಾಡಿದಂತೆ ಅಂದು ನನ್ನ ಅಣ್ಣನಿಗೆ ಮಾಡಿದ ಅವಮಾನದ ಸೇಡನ್ನು ಇಂದು ನಿನ್ನ ತಂಗಿಯಿಂದಲೇ ನಿನ್ನ ಮಾನ ಹರಾಜು ಮಾಡಿ ಅವಳಿಂದಲೇ ನಿನ್ನ ಸರ್ವಾಸ್ತಿಗೆಲ್ಲ ನಾನೇ ವಿರಾಜಮಾನವನಾಗಿ ಮೆರೆದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ. ಮೊದಲು ಮುಂದಿನ ವಾರದಲ್ಲಿ ಮದುವೆ ಸಿದ್ಧತೆ, ಆ ನಂತರ ನನ್ನ ವೈರಿ ಭದ್ರನಿಗೆ ಬುದ್ಧಿಯ ಬದ್ಧತೆ. ಲಕ್ಷ್ಮಿ, ತಂಗಿ ಕಾಲೇಜಿಗೆ ಹೋದಳೆ? ಹೌದು ರೀ, ಅವಳು ಕೂಡ ಕಾಲೇಜಿಗೆ ಹೋಗಿದ್ದಾನೆ. ಭದ್ರಾ ಮಹಾರಾಷ್ಟ್ರದ ಕುಸ್ತಿಯನ್ನು ಮುಗಿಸಿಕೊಂಡು ಬರುವಾಗ ಅವನು ಕೂಡ ತಂಗಿಯನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದ್ದಾನೆ ಸ್ವಾಮಿ. ಹಾಗಾದರೆ ನಾನೀಗ ಕಬ್ಬು ಬೆಳೆಗಾರರ ಸಮಾವೇಶಕ್ಕೆ ಹೊರಟಿದ್ದೇನೆ. ತಮ್ಮ ಬರುವುದು ತಡವಾದರೂ ಬಸವಂತನನ್ನು ಕಳಿಸಿಕೊಡುತ್ತೇನೆ. ಹೌದು ರೀ, ಆ ರೈತರ ಸಮಾವೇಶನದಲ್ಲಿ ಎಲ್ಲ ರೈತರನ್ನು ಒಟ್ಟಾಗಿ ಕೂಡಿಸಬೇಕು. ಈ ರೈತರ ಕಷ್ಟ ಏನು ಅಂತ ಈ ಸರ್ಕಾರಕ್ಕೆ ಗೊತ್ತಾಗಬೇಕು. ಅಂದ ಮೇಲೆ ನೀವು ಹೋರಾಡಬೇಕು ಸ್ವಾಮಿ. ಈ ಸರ್ಕಾರದ ಕಣ್ಣನ್ನು ನೀವು ತೆರೆಸಲೇಬೇಕು ಸ್ವಾಮಿ, ತೆರೆಸಲೇಬೇಕು. ಎಂಥ ಮಾತೆ ಲಕ್ಷ್ಮಿ ನಿನ್ನದು. ನಿನ್ನ ಪ್ರತಿಯೊಂದು ಅರ್ಥಗರ್ಭಿತವಾದ ಮಾತನ್ನು ಕೇಳಿದರೆ ನಿನ್ನನ್ನು ಒಂದು ಕ್ಷಣ ಕೂಡ ಬಿಟ್ಟಿರೋ ಹಾಗಿಲ್ಲ. ನಿನ್ನಂತ ದಿಟ್ಟ ಹೆಣ್ಣು ನನಗೆ ಸತಿಯಾಗಿ ಸಿಗಬೇಕಾದರೆ ನಾನು ಯಾವ ಪುಣ್ಯ ಮಾಡಿರುವನೋ ನಾ ಕಾಣಿ. ಎಲ್ಲಿ ನಗನಗತ ಕಳಿಸಿಕೊಡೋ ನನ್ನನ್ನು. ಅರೆ, ಸೂರ್ಯನ ಕಿರಣಕ್ಕೆ ಆ ಸಾಗರವೇ ಸಾಕ್ಷಿ. ಅದರಂತೆ ನನ್ನ ನಿಮ್ಮ ಈ ಪ್ರೀತಿಗೆ ಈ ನನ್ನ ಹೃದಯವೇ ಸಾಕ್ಷಿ. ಆ ದೂರಿ ಸಮಾವೇಶನಕ್ಕೆ ಅಂತ ಹೊರಟಿರುವ ನೀವು ಈ ಲಕ್ಷ್ಮಿಯೊಂದಿಗೆ ಸೂಕ್ಷ್ಮ ಹೆಜ್ಜೆಯನ್ನು ಹಾಕಿ ಹಾಡಿ ಕುಣಿಯುತ್ತಾ ಹೋಗಬಾರದೇ ನನ್ನ ರಾಜ? ನವಿಲಿನಂತ ನರ್ತಿಸುವ ನಾರಿಯ ಮಾತನ್ನು ಎಂದಾದ್ರೂ ಅಲ್ಲಗಳುವುದುಂಟೆ? ಬಾ ಲಕ್ಷ್ಮಿ ಬಾ, ಈ ಬಸವ ಜಯಂತಿ ನಮಗ ಹೊಸ ಹರುಷ ತರಲಿ. ಚಂದ್ರಿಕೆ ಬಾಣನ್ನ ಸನಿಹಕ್ಕೆ ಶ್ರೀರಾಮನ ಜಾನಕಿ ಕೊಡುವೆ ಸಿಹಿ ಕಾಣಿಕೆ. ಚಂದ್ರಿಕೆ ಬಾಣನ್ನ ಸನಿಹಕ್ಕೆ
ಓ ಪೂರ್ಣ ಚಂದ್ರಿಕೆ ಬಾಳನ್ನ ಸನಿಹಕ್ಕೆ ಅಣ್ಣ ಅತ್ತಿಗೆ ಬಾರಪ್ಪ ತಮ್ಮ, ರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಮುಗಿಸ್ಕೊಂಡು ಈಗ ಬಂದೇನಪ್ಪ ಸೋದರ. ಹೌದಣ್ಣ, ನಿಮ್ಮ ಆಶೀರ್ವಾದದ ಫಲದಿಂದ 80 ಕೆಜಿ ಕುಸ್ತಿಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನನಗಾಗಿ ಕಳೆ ತಂದಿದ್ದೇನಣ್ಣ. ನೋಡಿಲ್ಲಿ. ಸಂತೋಷ ತಮ್ಮ, ನಿನ್ನಂತ ತಮ್ಮನಿರೋದ್ರಿಂದಲೇ ಈ ಈ ಜಮೀನ್ದಾರ್ ನಮ್ಮ ಮನೆತನ ಜನ ಮೆಚ್ಚುಗೆ ಪಡೆಯುತ್ತಿದೆ. ಧರ್ಮದ ದಾರಿಯಲ್ಲಿ ನಡೆಯುವ ನಮಗೆ ಆ ದೇವರೇ ಶ್ರೀ ರಕ್ಷೆ. ಲಕ್ಷ್ಮಿ, ಆ ರೀತಿ ಮಾಡೋ ಈ ನನ್ನ ತಮ್ಮನಿಗೆ. ಆಯ್ತು, ಈಗಲೇ ಆರತಿಯನ್ನು ತೆಗೆದುಕೊಂಡು ಬರ. ಸ್ವಾಮಿ, ಈ ನಿಮ್ಮ ಧರ್ಮ ನಿಷ್ಠೆ ಈ ಭದ್ರನಲ್ಲೂ ಸಹ ಎಲ್ಲ ಅಡಗಿದೆ ಸ್ವಾಮಿ, ಎಲ್ಲ ಅಡಗಿದೆ. ನಿಮ್ಮಿಬ್ಬರ ಧರ್ಮ ಶಕ್ತಿ ಶ್ರೀ ರಕ್ಷ ಸದಾ ನನ್ನ ಮೇಲಿರುವ ತಲೆ. ನನಗಾವ ಕೊರತೆ ಇಲ್ಲ, ನನಗಾವ ಕೊರತೆ ಇಲ್ಲ. ಈ ನನ್ನ ನರ ನೋಡಿನಲ್ಲಿ ಎಂತ ಶಕ್ತಿ ಹರಿಯಬೇಕಾದ್ರೆ ನೀವು ಉಣಿಸಿ ತಿನಿಸಿ ಬೆಳೆಸಿದ ಈ ನಿಮ್ಮ ಕೈ ತುತ್ತೆ ಸಾಕ್ಷಿ. ಈ ನಿಮ್ಮ ಕೈ ತುತ್ತಿಗೆ ಯಾವ ನನ್ನ ಕುತ್ತೆ ನನ್ನ ಮಗನೇನಾದ್ರೂ ಕೈ ಮಾಡಿದ್ರೆ ಹೋಗ್ಲಿ ಅವರ ಕೈ ಕತ್ತನ್ನೇ ಕತ್ತರಿಸಿ ಹಾಕಿ ಬಿಡ್ತೇನಣ್ಣ. ಇದೇ ಈ ನಿನ್ನ ತಮ್ಮನ ಆಜ್ಞೆ. ಸಂತೋಷ ತಮ್ಮ, ನೀನು ತಂಗಿಯನ್ನು ಕರೀಲಿಕ್ಕೆ ಹೋಗು. ಆಯ್ತಣ್ಣ, ನಾನು ಹೋಗಿ ಬರ್ತೇನೆ. ಜಮೀನ್ದಾರೆ, ಗಾಡಿ ಸಿದ್ಧವಾಗಿದೆ. ಆಯ್ತು, ಎಲ್ಲ ಕಾಗದ ಪತ್ರವನ್ನು ತೆಗೆದುಕೊಂಡಿದ್ದೀಯೋ? ತೆಗೆದುಕೊಂಡಿದ್ದೇನೆ ದನಿಗಳೇ. ಹಾ ಲಕ್ಷ್ಮಿ, ನಾನೀಗ ಕಬ್ಬು ಬೆಳೆಗಾರರ ಇದಕ್ಕೆ ಹೊರಟಿದ್ದೇನೆ. ತಮ್ಮ ಬರುತ್ತನ ಮನೆ ಕಡೆ ಜೋಪಾನ. ಆಯ್ತು ರೀ, ಆದಷ್ಟು ಬೇಗನೆ ಬಂದು ಬಿಡಿ, ನಿಮಗೋಸ್ಕರ ದಾರಿ ಕಾಯ್ತಾ ಇರ್ತೇನೆ. hey, 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 hey.
ಎಂತ ಅದ್ಭುತವಾದ ಸೌಂದರ್ಯವು ಸೊಬಗು ತುಂಬಿಕೊಂಡಿದೆ. ಏನಿವಳ ಮೈಮಾಟ, ಮೋಹಕ ಕುಡಿನೋಟ. ಕೆಸರಿನಲ್ಲಿ ಕಮಲದಂತೆ, ಮುಳ್ಳುಗಳಲ್ಲಿ ಗುಲಾಬಿಯಂತೆ. ಆ ಬೇಲೂರಿನ ಶಿಲಬಾಲಕಿ ಕಲೆ ಇವಳ ಜೀವಂತ ತುಂಬಿಕೊಂಡಿದೆ. ವಾರೆ ವಾ, ಅಪ್ರತಿಮ ಸುಂದರವಾದ ಅಗಾಧ ಸೌಂದರ್ಯವು ನನ್ನ ಮನದಾಳದಲ್ಲಿ ಹುದುಗಿ ಸುಪ್ತ ಕಾಮನೆಗಳನ್ನು ಬಡೆದೆಬ್ಬಿಸಿದಂತೆ ಆಗಿದೆ ನನ್ನ ಮನದಲ್ಲಿ. ಏನೇ ಆಗಲಿ, ಇದು ಒಳ್ಳೆಯ ಸಮಯದಲ್ಲಿ ನನ್ನ ಆಶಯವನ್ನು ಈಡೇರಿಸಿಕೊಳ್ಳಲೇಬೇಕು. ಹಾ ಲಕ್ಷ್ಮಿ. ಯಾರವರು? ಹಾ, ಹೆದರಬೇಡ, ನಾನೇ. ಅನೇಕ ಫ್ಯಾಕ್ಟರಿಗಳ ಒಡೆಯ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ್. ಓಹೋ, ನೀವಾ? ಇಲ್ದಿರಬಹುದು. ಇಲ್ಲಿಗೆ ಬಂದ ಕಾರಣ? ಲಕ್ಷ್ಮಿ ಪುತ್ರನಾದ ಒಬ್ಬ ಯುಗ ಪುರುಷ ಹರ್ಷದಿಂದ ಶ್ರೀರತ್ನ ಕಡೆ ಧಾವಿಸಿ ಬಂದಿರುವನೆಂದರೆ ನೀನು ಬಂದ ಕಾರಣ ಕೇಳುವೆಯಲ್ಲ ಲಕ್ಷ್ಮಿ. ನಿನ್ನ ಮಾತು ನನಗೆ ಆಶ್ಚರ್ಯವೇ ಸರಿ. ಏಕೆ ಈ ನಗು? ಏಕೆ ಈ ಪರಿಹಾಸ್ಯ? ನಿಮ್ಮ ಮಾತಿನ ನನಗೊಂದು ಅರ್ಥವಾಗ್ತಾ ಇಲ್ಲ. ಅರ್ಥ ಅನರ್ಥಗಳ ಮಧ್ಯದಲ್ಲಿ ನೀ ವ್ಯರ್ಥ ಸಮಯ ಕಳೆದರೆ ಒಡೆದ ಮುತ್ತು ಕಳೆದ ಹೊತ್ತು ಮತ್ತೆ ಬರಲಾರದು ಲಕ್ಷ್ಮಿ, ಮತ್ತೆ ಬರಲಾರದು. ಬೇಗನೆ ನನ್ನ ಮಾತಿಗೆ ಗಮನ ಕೊಡು. ಅಂದರೆ ಚಂದ್ರ ಚಕೋರಿಯಾಗಿ ಈ ಚಂದ್ರಕಾಂತನ ವಿನಂತಿಗೆ ನೀ ಸಮ್ಮತಿ ನೀಡಿ ಪ್ರೀತಿಯ ರಾಗ ಹಾಡಿದರೆ ನಿನ್ನೆಡೆಗೆ ಬಂಗಾರದ ಹೂಗಳನ್ನು ಸುರಿವಿ ಸುಂದರವಾದ ಕೈ ಕುಸುಮ ಕೋವಲಗಳನ್ನು ಕೈ ಹಿಡಿದು ಸಂಭ್ರಮದಿಂದ ನನ್ನೆಡೆಗೆ ಬರಮಾಡಿಕೊಳ್ಳುತ್ತೇನೆ. ಚಂದ್ರಕಾಂತ್, ಚಕ್ರವರ್ತಿ ನಾನೆಂದು ಚಂದುಳ್ಳ ಚೆಲುವೆರ ಮೇಲೆ ಮನಸ್ಸನ್ನು ಮಾಡಿ ಕೋತಿಯಂತೆ ಕುಣಿದು ಬಂದಿದ್ದೆ. ಆದ್ರೆ ಕುಣಿದು ಬರುವ ಆಡಿನ ಕಾಲನ್ನೇ ಕತ್ತರಿಸಿ ಹಾಕಬೇಕಾಗುತ್ತೆ. ಎಚ್ಚರ ಲಕ್ಷ್ಮಿ, ನನಗೆ ಎತ್ತರ ಹೇಳುವ ಹುಚ್ಚ ಹೆಣ್ಣೆ. ಅಚ್ಚ ಕನ್ನಡ ಬರದ ನಿನ್ನ ಗಂಡನೆಂಬ ಹೊತ್ತನೆಂದು ಗೊತ್ತಿದ್ರು ನನ್ನ ಕಾಲು ಕಡಿತೀನಿ ಎಂದು ಸೊಕ್ಕಿನಿಂದ ಹೇಳುತ್ತೇನೆ. ಸೊಕ್ಕಿನ ಹೇಳೆ ಮಾತೇರ ನುಡಿ ಗೊತ್ತಿಲ್ಲದ ಮತಿಹೀನ ನೀನು. ಪತಿವೃತಿಯ ಮೇಲೆ ಕಣ್ಣು ಹಾಕಲು ಬರುವ ನೀನು ಒಬ್ಬ ಕಾಮದ ಕತ್ತೆ ಕಣೋ, ಕಾಮದ ಕತ್ತೆ. ಲೇ ಲಕ್ಷ್ಮಿ, ಹಾವಿನ ಹೆಡೆಯನ್ನು ಹೊಡೆದು ನಿಲ್ಲಬಲ್ಲ ಈ ಚಲದಂಗ ಮಲ್ಲನಿಗೆ ಕತ್ತಿ ಎಂದು ಉತ್ತರಿಸುವ ಹೆಣ್ಣೆ. ಮುಟ್ಟಿದ ಹೆಣ್ಣು ತಟ್ಟಿದ ಭೂಮಿ ಎಂದು ಕೈ ಬಿಟ್ಟವನಲ್ಲ ಈ ಸಮಾಜದಲ್ಲಿ. ನೀನು ನನ್ನ ಮತಹೀನನ್ನು ನುಡಿದರೆ ನನ್ನ ಹೆಸರನ್ನ ಕೇಳಿ ಈ ನೋಡೆ ನಡುಗುತ್ತಿರುವಾಗ ನನಗೆ ನೀನು ಯಾವ ಲೆಕ್ಕದ ತಪ್ಪಲದ ಹೆಣ್ಣಲೆ. ನನಗೆ ನೀನು ನನ್ನ ಮತಹೀನನೆಂದು ನುಡಿದರೆ ಈಗಲೇ ನಿನ್ನ ಹೆಣ್ಣತನ ಮಣ್ಣು ಸೇರಬೇಕಾಗುತ್ತೆ. ಎಚ್ಚರ. ಎಲ್ಲೋ ಮೂರ್ಖ, ನಾನು ಗರತಿ ಗಂಗವ್ವನ ಮಗಳ ಕಣೋ. ಅಷ್ಟೇ ಅಲ್ಲ, ನಾನು ಈ ಊರಿನ ಜಮೀನ್ದಾರ್ನ ಶ್ರೀಮಂತ ರಂಗನಾಥನ ಸತಿ ಕಣೋ, ಸತಿ. ಈ ಗರತಿಯನ್ನು ನೀನೇನಾದ್ರೂ ಕೆಣಕಲು ಬಂದಿದ್ದೀಯ ಆದ್ರೆ ನಿನ್ನ ರಕ್ತ ಮರಣ ರಕ್ತ ಹೊಣೆ ಆಗಬೇಕಾಗುತ್ತೆ. ಬಲಿ ಎಚ್ಚರ. ಲಕ್ಷ್ಮಿ, ಸಾವಿರ ಆಳಿನ ಭುಜಬಲ ಶಕ್ತಿವಂತ ಈ ಚಕ್ರವರ್ತಿ ಚಂದ್ರಕಾಂತನ ಮಾತನ್ನು ತಿರಸ್ಕರಿಸಬೇಡ. ನೀ ನನ್ನ ಮಾತಿಗೆ ಒರೆದರೆ ನನ್ನ ಮನದರ್ಶಿ ಹೋದರೆ ನೀನ ಬೇಡಿದ ಸುವರ್ಣ ಸಾಮ್ರಾಜ್ಯವನ್ನು ಕಟ್ಟಿ ವಜ್ರ ಖಚಿತ ಸುವರ್ಣ ಮಂಚದ ಮೇಲೆ ತೂಗುವೆನು. ಬಾ ಲಕ್ಷ್ಮಿ ಬಾ. ಕೋಪಗೊಂಡು ವಿರಾಟನ ಸತಿ ದಾಸಿಯಂತೆ ಸರೇಂದ್ರಿಯಂತೆ ನನ್ನನ್ನು ಹೆದರಿಸಬೇಡ. ಅದಕ್ಕೆ ನಾನು ಹೆದರುವ ಹೇಳಿ ನಾನಲ್ಲ. ಆದರೆ ನಿನ್ನ ಸುಕೋಮಲ ರಾಶಿಗೆ ನನ್ನ ಮನಸ್ಸು ಸೋತು ನನ್ನ ಶೌರ್ಯವನ್ನೆಲ್ಲ ನಿನ್ನ ಪಾದಕ್ಕಿಟ್ಟು ಬೇಡಿಕೊಳ್ಳುತ್ತೇನೆ. ಬಾ
ನಿನ್ನ ಗಂಡನನ್ನು ಮರೆತು ಈ ರಾಜ್ಯದ ಸಿಂಹಾಸವನ್ನು ಏರಲು ಎಲ್ಲೋ ಸಾವುಕಾರ, ನೀನು ತೋರಿಸುತ್ತಿರುವ ನಿನ್ನ ಸುವರ್ಣ ಮಂಚ, ನಿನ್ನ ಆಸ್ತಿ ಕೇವಲ ನನ್ನ ಕಾಲಲ್ಲಿರುವ ಚಪ್ಪಲಿಯ ಸಮಾನ ಕಣೋ, ಚಪ್ಪಲಿಯ ಸಮಾನ. ಲಕ್ಷ್ಮಿ, ತ್ರಿಗರ್ತ ದೇಶವನ್ನು ತಿರುಗಿ ಏಯ್, ಇಷ್ಟು ತಿಳಿಯದೆ ಈ ನನ್ನ ದೇಹದ ಮೇಲೆ ನೀನೇನಾದ್ರೂ ಮನಸ್ಸು ಮಾಡಲು ಬಂದಿದ್ದೆ ಆದ್ರೆ ಆ ಕೀಚಕನನ್ನು ಆ ಗಂಡು ಭೀಮ ಗುದ್ದಿ ಕೊಂದಂತೆ ನನ್ನ ಗಂಡ ಬಂದು ನಿನ್ನನ್ನು ಸಾಯಿಸಿ ಬಿಡುವುದಿಲ್ಲ ಕಣೋ. ಬಲೆ ಎಚ್ಚರ ಕಣೋ, ಎಚ್ಚರ. ಲಕ್ಷ್ಮಿ, ಎಚ್ಚರ ಹೇಳುವ ಹುಚ್ಚ ಹೆಣ್ಣೆ, ತ್ರಿಗರ್ತ ದೇಶವನ್ನು ತಿರುಗಿ ನಿನ್ನ ಗಂಡನ ಶಕ್ತಿಯನ್ನು ಹೇಳಿಸಿದ ಹೆಣ್ಣೆ, ನಿನ್ನನ್ನು ಎಷ್ಟು ಬಳ್ಳಿಸಿರೋ ಪ್ರಯೋಜನವಿಲ್ಲ. ಈಗಲೇ ನಿನಗೆ ಹೆಣ್ಣತನವೇ ಸೋಕ್ಷೆ. ಎಲ್ಲೋ ಪಾಪಿ, ಗುಂಡು ಹಾಕಿ ನನ್ನನ್ನು ಎದುರಿಸುವೇನೋ ನೀಚ. ಈ ನಿನ್ನ ಗಪ್ಪಿನ ಕುಸ್ತಿಗೆ ಎಂದು ಎದುರುವಳಲ್ಲ ಈ ಗಂಡದೇ ಗರತಿ. ಎಲ್ಲೋ ನೀಚ, ನನ್ನ ಗಂಡ ಉಂಡು ಬಿಟ್ಟ ಎಂಚಲಿಗೆ ಆಸೆ ಮಾಡಿದ ನಿನ್ನ ರಕ್ತ ಜಾರತನದ ರಕ್ತ ಕಣ, ಜಾರತನದ ರಕ್ತ. ಲಕ್ಷ್ಮಿ, ಜಾರತನದ ರಕ್ತ ಹೆಣ್ಣೆ. ಅಯ್ಯೋ ಪಾಪಿ, ಎಲ್ಲೋ ಚಂದ್ರ, ಮೋಸ ಮಾಡಿದೆಯೇನೋ, ನನಗೆ ಮೋಸ ಮಾಡಿದೆಯಾ? ಮೋಸದಿಂದ ಹಲ್ಲು ಮಸಿದುಕೊಂಡ್ರುವ ನಿನ್ನ ಹಲ್ಲನ್ನು ಕೇಳುವ ಹಾವಾಡಿಗ ನನ್ನ ಮೈದನ, ನನ್ನ ಮೈದನ ಬಂದು ನಿನ್ನ ಪ್ರಾಣವನ್ನು ತೆಗೆದೇ ಬಿಡುವುದಿಲ್ಲ ಕಣ, ಪ್ರಾಣವನ್ನು ತೆಗೆದೇ ಬಿಡುವುದಿಲ್ಲ. ಇದು ಈ ಗರತಿಯ ಮೇಲೆ ಆಣೆ ಕಣ, ಗರತಿಯ ಮೇಲೆ ಆಣೆ. ಅಯ್ಯೋ ಸ್ವಾಮಿ ಮೈದನ. ಅತ್ತಿಗೆ, ಅತ್ತಿಗೆ, ಏನಿದೆಲ್ಲ ನಿನ್ನ ಮೈಕೈಗಳಲ್ಲಿ ರಕ್ತ? ಯಾರವರು ನಿನ್ನನ್ನು ಈ ಸ್ಥಿತಿಗೆ ತಂದವರು? ಬೇಗ ಹೇಳು ಅತ್ತಿಗೆ. ಈಗಲೇ ಹೋಗಿ ಅವರ ಚಂಡನ್ನು ಕಳೆದು ಅವರ ರಕ್ತದಿಂದ ಈ ನಿನ್ನ ಪಾದವನ್ನೇ ತೊಳಿತೀನಿ ಅತ್ತಿಗೆ, ಈ ನಿನ್ನ ಪಾದವನ್ನೇ ತೊಳಿತೀನಿ. ಮೈದನ, ಆ ನೀಚ ನನ್ನ ಪ್ರಾಣವನ್ನೇ ತೆಗೆದು ಬಿಟ್ಟನಪ್ಪ ಮೈದನ ಸ್ವಾಮಿ. ಅತ್ತಿಗೆ, ತುತ್ತು ಮಾಡಿ ಉಣಿಸಿ ಬೆಳೆಸಿದ ನೀನಿಂದು ನಮ್ಮನ್ನು ಬಿಟ್ಟು ಹೋದೆಯ ಅತ್ತಿಗೆ, ನಮ್ಮನ್ನು ಬಿಟ್ಟು ಹೋದೆಯ. ಈಗ ನನ್ನಣ್ಣ ರಂಗನಾಥ ಬಂದು ನಿನ್ನ ಅತ್ತಿಗೆ ಲಕ್ಷ್ಮಿ ಎಲ್ಲಿ ಎಂದು ಕೇಳಿದ್ರೆ ನಾನು ಏನೇ ಹೇಳಲಿ ಅತ್ತಿಗೆ, ನಾನು ಏನೇ ಹೇಳಲಿ? 100 ಆನೆಯ ಬಲ ಶಕ್ತಿ ನಿನ್ನ ಮೈದುನ ನಿಂತರು ನಿನ್ನನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ ಅತ್ತೆಗೆ, ನಿನ್ನನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಅತ್ತಿಗೆ, ಯಾವ ಘಟನೆಗೆ ಬಲಿಯಾದೆಯಮ್ಮ ನೀನು? ಈ ನಿನ್ನ ಪ್ರೀತಿಯ ಭಾಗ್ಯ ಬಂದಿದ್ದಾಳೆ. ಎದ್ದೇಳು ಅತ್ತಿಗೆ, ನನ್ನ ಬಿಟ್ಟು ಹೋಗ್ಬೇಡ ನೀನು. ಎದ್ದೇಳು ಅತ್ತಿಗೆ, ಎದ್ದು ನನ್ನ ಜೊತೆ ಮಾತನಾಡು ಅತ್ತಿಗೆ, ಮಾತನಾಡು ನೀನು. ಭದ್ರ, ಏನಿದೆಲ್ಲ ಅವಸ್ಥೆ? ಏನಾಗಿದೆ ನನ್ನ ಲಕ್ಷ್ಮಿಗೆ? ಹೇಗೆ ರಕ್ತದ ಮಡುವಿನಲ್ಲಿ ಬಿದ್ದಿರುವಳು? ಏನಾಯಿತು ನನ್ನ ಲಕ್ಷ್ಮಿಗೆ? ಅಣ್ಣ, ನಾನು ಬರುವಷ್ಟರಲ್ಲಿ ಯಾರ್ದೋ ಗುಂಡಿಗೆ ಬಲಿಯಾಗಿ ಸತ್ತು ಹೋಗಿದ್ದಾಳೆ ಅಣ್ಣ ನಮ್ಮ ಅತ್ತೆಗೆ. ಅಂದರೆ ನನ್ನ ಲಕ್ಷ್ಮಿ ನಮ್ಮನ್ನೆಲ್ಲ ಅಗಲಿ ಹೋದಳೆ. ಲಕ್ಷ್ಮಿ, 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 ಲಕ್ಷ್ಮಿ. ಹೌದಣ್ಣ, ಮತ್ತೆ ನಮ್ಮನ್ನು ಪರದೇಶಿಯನ್ನಾಗಿ ಮಾಡಿಬಿಟ್ಟಳು ಈ ಅತ್ತಿಗೆ. ಲಕ್ಷ್ಮಿ,
ವೇದಿಕೆಯಲ್ಲಿ ರೈತರಿಗಾಗಿ ಅಬ್ಬರಿಸಿ ಮಾತನಾಡೆಂದು ಗದ್ದರಿಸಿದ ನನ್ನ ನುಡಿಯಂತೂ ನಾನು ಹೇಗೆ ಮರೆಯಲಿ ಲಕ್ಷ್ಮಿ, ಹೇಗೆ ಮರೆಯಲಿ? ಅರಿದು ಸಂಸಾರ ಮಾಡುವ ನಿನ್ನಂತ ಸತಿಯನ್ನು ಕಳೆದುಕೊಂಡು ನಾನೇನು ಸಾಧನೆ ಗೈಯಲಿ ಲಕ್ಷ್ಮಿ, ನಾನೇನು ಸಾಧನೆ ಗೈಯಲಿ? ಹೇಳು ಲಕ್ಷ್ಮಿ, ಹೇಳು. ಮಣ್ಣಿನ ಮಗ, ಜನ ಮೆಚ್ಚಿದ ಜಮೀನ್ದಾರ ಎಂದು ಹೆಮ್ಮೆಯಿಂದ ಹೇಳಿದ ನೀನೇ ನನ್ನ ಸತಿಯು ಸತ್ತು ಹೋದಾಗ ನನಗಿನ್ಯಾವ ಬಾಳಿನ ಚಿಂತೆ ಲಕ್ಷ್ಮಿ, ನನಗಿನ್ಯಾವ ಬಾಳಿನ ಚಿಂತೆ? ಕ್ಷಣದಲ್ಲಿ ಸತ್ತು ಹೋಗುವ ಈ ಜೀವಕ್ಕೆ ನನ್ನ ಜೀವವಾದರೂ ಇಟ್ಟು ಏನು ಮಾಡಲಿ ಲಕ್ಷ್ಮಿ, ಏನು ಮಾಡಲಿ? ಹೌದು ಹೌದು, ನನ್ನ ತಂಗಿ ತಮ್ಮನಿಗಾದರೂ ನಾನು ಬಾಳಲೇಬೇಕು ಲಕ್ಷ್ಮಿ. ನೀನು ಹೇಳಿದ ಎಲ್ಲವನ್ನು ನಾನು ಸಾಧಿಸಲೇಬೇಕು. ಮಣ್ಣಿನ ಮಗ, ಜಮೀನ್ದಾರ, ಜನನಾಯಕನೆಂಬ ಕೀರ್ತಿಯನ್ನು ನಾನು ಉಳಿಸಲೇಬೇಕು. ಆದರೆ ಈ ಸೇಡು ಅಣ್ಣ, ಅದಕ್ಕೆಲ್ಲ ನಾನಿದ್ದೇನೆ ಅಣ್ಣ, ನಾನಿದ್ದೇನೆ. ಈ ನನ್ನ ಅತ್ತಿಗೆಯನ್ನು ಸಾವಿಗೆ ಕಾರಣದ ವ್ಯಕ್ತಿ ಯಾವನೇ ಆಗಿರಲಿ, ಅವನು ಅವರ ತಾಯಿಯ ಭೂಗರ್ಭದಲ್ಲಿ ಅಡಿಕೊಂಡು ಕುಳಿತಿದ್ದರು ಸರಿ. ಅವರ ತಾಯಿಯ ಭೂಗರ್ಭವನ್ನೇ ಸೀಳಿ ಅವರ ರಕ್ತದಿಂದ ಈ ನನ್ನ ಅತ್ತಿಗೆ ಕೊರಳಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನಾನು ನಿನ್ನ ತಮ್ಮ ವೀರಭದ್ರನೇ ಅಲ್ಲಣ್ಣ, ವೀರಭದ್ರನೇ ಅಲ್ಲ. ನಡೆಯೋ ತಮ್ಮ, ಮೊದಲು ನಿನ್ನ ಅತ್ತಿಗೆ ಶವ ಸಂಸ್ಕಾರ ಮಾಡೋಣ. ಎಲ್ಲ ವ್ಯವಸ್ಥೆ ಈಗಲೇ ಮಾಡುತ್ತೇನೆ. ಬಸವಂತ, ನಡೆಯೋ ನಿನ್ನ ತಾಯಿಯ ಜಾತ್ರೆ ಮಾಡೋಣ. ಸಮಾಧಾನ ಮಾಡಿಕೊಳ್ಳಿದ್ದೀನಿ, ಸಮಾಧಾನ ಮಾಡಿಕೊಳ್ಳಿ. ಚಿನ್ನದಂತರ ಮನೆ ಜ್ಯೋತಿ ಕನ್ನ ತೊರೆದು ಮನೆಯಾಗಲಿ, ಚಿನ್ನದಂತರ ಮನೆ ಜ್ಯೋತಿ ಕನ್ನ ತೊರೆದು ಮನೆಯಾಗಲಿ, ವಿಧಿಯಾಟದಾಗ ವೇದೆ ತುಂಬೆ ಏನು ಬಾದಾಮಿ ಬನಶಂಕರಿ ಜಾತ್ರೆ ಹತ್ರ ಅಂತೀನಿ ಅಲ್ರಿ. ಬಂದು ಉಳಿಗ ಶುರುವಾಗಿದ್ದ ಜಾತ್ರೆ ಭಾರತ ಉಳಿವರೆಗೂ ಏಕ ತಾಯಿ ಜಾತ್ರೆ ಅಲ್ಲ. ತಾಯಿ ಜಾತ್ರೆಗೆ ಮತ್ತೊಂದು ಹೆಸರು ಐತ್ರಿ, ನಾಟಕದ ಜಾತ್ರೆ ಅಂತ ಅಲ್ರಿ. ಒಂದು ಕಂಪ್ನಿನ, ಎರಡು ಕಂಪ್ನಿನ, 16 ಕಂಪ್ನಿಗಳು, 16 ನಾಟಕ. ಬಾಬಾ ಒಟ್ಟು ಹೇಳಬೇಕಂದ್ರ ಕಣ್ಣಿಗೆ ನಿದ್ದಿನ ಇಲ್ಲ ನೋಡ್ರಿ. ಹೇ ಕೊತ್ವಾ, ದಿಕ್ಕದಲ್ಲಿ ದಮ್ಮಿದ್ರೆ ಸ್ಟೇಟ್ ಆಗಿ ಡೀಲ್ ಮಾಡೋ. ಈಗ ನೀನು ಕಟ್ಟಿರೋ ಈ ರೌಡಿ ಸಾಮ್ರಾಜ್ಯ ನೀನು ಕೇವಲ 24 ಗಂಟೆಲಿ ಮೆಟ್ಟಿ ನೆಲಸಮ ಮಾಡ್ತಾ ಹೋದ್ರೆ ನನ್ನ ಹೆಸರು IPS ಅಗ್ನಿನೇ ಅಲ್ಲ ಕಣೋ. ನಿಮ್ಮಂತ ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇನ್ಸಲ್ಲಿ ಹೊಡೆಯೋ ಕಾಕಿ ಕದರ್ ಕಾಕಿ. ಅಲ್ಲ, ಹಿಂದಕ್ಕೆ ನನ್ನ ಕೈಯಾಗ ಕಿನ್ನರಿಕೆ ಮಾಡಿದಾಗ ಕಿತ್ತೈತು ಮಗನ ನನ್ನ ತಲೆಗನ ಪಟ್ಟಿ. ಈಗ ಬಂದ ನಮಗ ಡೈಲಾಗ್ ಹೊಡ್ಯಾಕ.
ಹೊಟ್ಟಿಗೆ ಮುದ್ದಿನ ಸಾಕಷ್ಟು ಐತದಿಂದ ಕಣ್ಣಿಗೆ ನಿದ್ದೆ ಎಲ್ಲಿಂದ ಬರ್ತೈತಿ? ರೊಕ್ಕ ಕೈಯಾಗ ಹಣ ಜಣ ಜಣ ಜಾಸ್ತಿ ಆಗಿಂದ ನಿದ್ದೆ ಎಲ್ಲಿಂದ ಬರ್ತೈತ್ರಿ ನಿಮಗ? ಅಲ್ಲ ಎರ್ಗೊಂಪ ತಾಯಿಂದ್ರು ಮೊಸರು ರೊಟ್ಟಿ ಕಾತ್ರಿಕೆ ಕಡ್ಲೆ ಕಾಳು ಚೊಳಚು ಗುಡ್ಡದ ಮೆಣಸಿನಕಾಯಿ ಸಿರಗೊಂಪ ಸಿಹಿ ನೀರು ಕುಡ್ತಾ ಕುಡ್ದು ಡರ್ ಅಂತ ಡೇಗ್ ಬಿಟ್ರ ನನ್ನ ಮಂದಿ ಯಾರಲ್ಲೇ ಕುಳ್ಳ ಮಾತು ಹೇಳಿ ಮರ್ಸ್ಬ್ಯಾಡ್ಲಿ ಕಳ್ಳ, ಸರಳ ತೆಂಗಿನಕಾಯಿ ಲೆಕ್ಕ ಕೊಡು. ಅಲ್ಲ ಮಗನ ಅದ್ಯಾಕಿರ್ತೈತಿ ಮಗನ ಇಷ್ಟತ್ತು ನನ್ನ ಲೆಕ್ಕ ಆ? ಅಲ್ಲ 50 ತೆಂಗಿನಕಾಯಿಗೆ ಎಷ್ಟಾಯ್ತು ಮಗನ? 500 ರೂಪಾಯಿ. 3 ಊಟ ತಿಂದೀವಿ, 3 ಪಿಕ್ಚರ್ ನೋಡಿವಿ, ಎಲ್ಲ ಸಮ ಆಗಿ ಕೈಲೆ 48 ರೂಪಾಯಿ ಹೋಗ್ಯವ ಮಗನ. ಲೇ ಕಳ್ಳ, ಕೈಲಿ ಹಾಕಿನಂತಂದೇಳಿ ಪಂಟ್ ಬಡಿಬೇಡಲಿ, ಸಟ್ನ ಲೆಕ್ಕ ಕೊಡು. ಇಲ್ಲಿಲ್ಲ ಅಂದ್ರೆ ಗಂಟ್ ಹಾಕ್ಯಾನ ಅಂತೇಳಿ ಕರೆಂಟ್ ಹೊಡಿಸಿ ವಾರೆಂಟ್ ತೆಗಿಸ್ಬಿಡ್ತೀನಿ ಮಗನ ನಿನಗ. ಬಾಪರ ಮಗನ ಅದೇಂಗಾಕತ್ತ ಮಗನ, ನೀನ ಸಂಡಿ ಸಾರಾಯ ಕುಡ್ತಾ ಕುಡ್ದು ಕೆಂಪಿ ಕೆರೆಯಾಗ ಎದ್ದು ಬಿದ್ದು ಕರೆ ಕೆರೆಯಾಗ ಎದ್ದು ಬಂದಾನ ಅಂತೇಳಿ ನಾನು ಹೇಳ್ತೀನಿ. ಲೇ ಕಳ್ಳ, ಯಾಕಲೇ ಕುಳ ನೀನು ಆಡಬೇಡಲೆ ಸುಳ್ಳ. ಮಾವ ಬಿಂದೈತಿ ಬಾರು ಬಂದಪ್ಪ ಹುಲಿ. ಯಾಕೆ ಬಾಯ್ ಮಾಡ್ತಿರ್ಲಿ ಕಳ್ಳ ಸುಳ್ಳ? ಬರ್ರಿ ಬರ್ರಿ ಸಾವ್ಕಾರ, ಸರಿಯಾದ ಟೈಮಿಗೆ ಬಂದ್ರಿ. ನಮ್ದೊಂದು ಜಗಳ ಐತಿ, ಒಂದ್ ಸ್ವಲ್ಪ ನೋಡಿ ಬಗೆಹರಿಸ್ರಿ. ಏನ್ರಿ ಅದು ನಿಮ್ಮ ಜಗಳ ನಾಯಿಗಳ? ನೋಡ್ರಿ, 10 ರೂಪಾಯಿಗೆ ಒಂದು ತೆಂಗಿನಕಾಯಿ, 50 ತೆಂಗಿನಕಾಯಿ ಎಷ್ಟಾತ್ರಿ? ಜಸ್ಟ್ ಓನ್ಲಿ 500. ಹೊಡೆದ್ನಲ್ರಿ ಇಂಗ್ಲಿಷ್ನಾಗ 200 ರೂಪಾಯಿನ. ಹೌಸಿ ಬೇಡ ಸುಳ್ಳಾಕಿ ಮಾಡಿ ಸೋಳೆ ಹೊಡೆಸಿದ್ರೆ ಸೋಳಾಕಿ ಸಿಬೇದ ಕಲ ಚುಮ್ಮ ಕರ ಸುಮ್ಮನೆ ಇರ್ತಿಲ್ಲ ಬೇಡ ತೋಳು ಹಾಯ್ ಹಿ ಎಸ್ ಎಸ್ ಆಚೆ ಬರಲ್ಲ ಕೊಚ್ಚೆ ಬರ ಇಟ್ಟು ಮೇಲೆ ಹೊಡೆ ಹೋ ಗಾಡಿ ಮ್ಯಾಕ. ಟೆಲ್ ಮಿ ಏನ ಪಾಡ ಪತ್ರ ಓಡಂತೀರ ಆಡಿಯೋ ಓಡೆ ಓಚ್ಚೆ ಮಾಡಿ ಮಿಂಟಲೆ ಓಡೆ ಪಾಡೆ ಪತ್ರ ಹಾಳು ಹಾಡಿಂಗೋ. ಟೆಲ್ ಮಿ 20 ರೂಪಾಯಿಗೆ ಒಂದು ಊಟ, 3 ಊಟಕ್ಕೆ ಏಟಾತ್ರಿ? ಜಸ್ಟ್ 60 rupees. ಸೋ ನೈಸ್. 60 ರೂಪಾಯಿಗೆ ಒಂದು ಸಿನಿಮಾ, 3 ಸಿನಿಮಾಕ್ಕೆ ಎಷ್ಟಾತ್ರಿ? 180. ವಾವ್. ಒಟ್ಟು ಎಷ್ಟಾತ್ರಿ? 140. ಹೌದಲೇ, ಒಟ್ಟು ಎಷ್ಟಾತ್ರಿ? 240. I am no 140 only 240. ಹೌದಲೇ ಹುಡುಗ, ಹೌದಲೇ ಕೌಚ್ಗ. 500 ರೂಪಾಯಿದಾಗ 2 ಪಾರ್ಟಿ ಹೋದ್ರೆ ಎಷ್ಟು ಉಳಿತ್ರಿ? ಏನ 500 ರೂಪಾಯಿದಾಗ 2 ಪಾರ್ಟಿ ಹೋದ್ರೆ ಎಷ್ಟು ಉಳಿತ್ರಿ? 1 just is 250. 260. ಯಾ ಓಕೆ ಓಕೆ. ಟೆಲ್ ಮಿ. ಹಂಗಂದ್ರೆ ನನಗೆ ಇನ್ನ 760 ರೂಪಾಯಿ ಬರ್ಬೇಕು, ಸರಳ ಕೊಡಲಿ ಕಳ್ಳ. ಲೇ ಮಗನ, ಅಲ್ಲ ಸಿಂಧಿ ಸರ ಕುಡ್ತಿದ್ರು ಅಕ್ಕ ಏನು ನೀ ಮಪ್ಪು ಕೊಡ್ತಾನ ಮಗನ? ಅಲ್ಲಲೇ ಸಿಂಧಿ ಸರಾಯಿ ನಾನು ಯಾವಾಗ ಕುಡ್ದಿನಿ ಲೇ ಮಗನ? ಅಲ್ಲಲೇ ನಿನ್ನೆ ನಮ್ಮ ಮುದ್ಲು ಕಳಕ ಅವನು ಎಮ್ಮಿ ಅವನು ಎಂಜಾ ಕುಡ್ತಿದ್ದಿಲ್ಲ, ಗಟ 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 ಅಂತೇಳಿ ಬಾಯಿಗೆ ಹಚ್ಚಿದ ಬಾಟ್ಲಿ ನಾವು ನೋಡಿ ಬಿಡದಂತ ಕುಡ್ದಿಲ್ಲೋ ಮಗನ, ಒಂದಲ್ಲ 5 ಬಾಟ್ಲಿ. ಲೇ ಕಳ್ಳ ಸುಳ್ಳ ಲೇ ಏನ್ರಿ ಅದು ನಿಮ್ಮ ನ್ಯಾಯ ಎದ್ರಂತ್ಲಿ ಅದು? ನಾನು ಬಗೆಹರಿಸ್ತೀನಿ. ಟೆಲ್ ಮಿ. ನೋಡ್ರಿ, ನ್ಯಾಯ ಅನ್ನಕ್ಕೆ ಏನೈತ್ರಿ? ಇಬ್ರು ಕೂಡಿ ಕಳವಿಲೆ ತೆಂಗಿನಕಾಯಿ ಹರ್ಕೊಂಬಂದಿವಿ. ಹರ್ಕೊಂಬಂದು ನಮ್ಮೂರು ಮಗ್ಗೇಶ್ವರ ಜಾತ್ರೆಗ ಮಾರಿವಿ. ಅದ್ರಾಗ ತಾಲಾಗರ್ದ ಲಾಭ ತಗೋಬೇಕು ತಗೋಬಾರ್ದು ನೀವ ಹೇಳ್ರಿ. ಹೌದಪ್ಪ, ಸರಿಯಾಗಿ ಹಂಚ್ಕೋಬೇಕು. ಅದನ್ನ ಈ ಮಗ್ ಹೇಳ್ರಿ, ನಮಗ್ ಬರೋ ಲಾಭ ಕೊಟ್ಟಿಲ್ಲ, ಅವಾಗ ಜಾಡ್ಸ್ ಮುಗುಳಿ ಮ್ಯಾಗ ಒದ್ದು ಹೇಳ್ರಿ. ಹೌದಪ್ಪ, ಒಪ್ಕೊಂತೀನಿ ನಿಮ್ಮ ಮಾತಿಗೆ. 50 ತೆಂಗಿನಕಾಯಿ ಯಾರ ತ್ವಾಟದಾಗ ಹರಿದ್ರಪ್ಪ ಕಳ್ಳನ್ ಮಕ್ಕಳ? ಹೇಳ್ರಿ ಹೇಳೇ ದೇವ್ರ. ಅಲ್ಲ, ನಮ್ಮನ್ನ ಕ್ಷಮ ಮಾಡ್ಬಿಟ್ರಿ. ನಿಮ್ಮ ಹೊಲ್ದನವ್ರಿ ಕಾಯಿ. ಶಣಪ್ಪಣ್ಣ, ಇವ್ರು ಹೊಲ ಹಾಳು ಮಾಡಿದ್ರು ಯಪ್ಪ. ಇವ್ರು ನನ್ನ ಹೊಲ ಹಾಳು ಮಾಡಿದ್ರು. ಅಳಿಕೆರೆ ಶಣಪ್ಪಣ್ಣ.
ಲೇ ಲೇ ಲೇ. ಅಲ್ಲ 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 ತಡ್ರಿ ಒಯ್ಕೆ ಬಿಡ್ರಿ ಯಾಕೆ ಒಯ್ಕೆ ಅಂತೀರಿ ಏ ಏನ್ ಮಾಡ್ಬೇಕ್ಲಿ ನನ್ನ ಹೊಲ್ದಾಗ ನಾ ಕಾಯಿ ಹರಿದ ನಾನು ಕೂಡ ನಾ ಜಗಳ ಬಗೆಹರಿಸ್ತೀರ ಅಲ್ಲೇ ಮಕ್ಳ ಲೇ ನಿಮ್ಮನ್ನ ಮಾಡ್ತೀನಿ ತರ್ಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟು ಒದಿರ್ಸಿ ನಿಮ್ ಬಾಯಾಗ ಕೇಫ್ಟ್ರಾಂಗ್ ಬೀರ್ ತರಿಸ್ತೀನಿ. ಆದ್ರ ನಾವಲ್ಲ ಇಲ್ಲದ ನೋಡು ಇವ್ರಿಗೆ ಒಂದರ ಕುಡಿಸ್ರಿ ಹೊಡಿತಾರೆ ಇವ್ರ. ಅಲ್ಲಪ್ಪ ಹಾಕೊಳ್ಳ ಹಚ್ಚಿದನಪ್ಪ ಮಗನ ಮುರಿದ ಚಪ್ಪರಕ್ಕ ಬೆಂಕಿನ. ಅದಕ್ಕ ಕಡ್ಡಿ ಕೊರದ ಮಗ ನೀನ ಅಲ್ಲಪ್ಪ. ನೋಡ ಹಲೋ ವಾಟಿಕ ಶಾಂಪೂ ಹಚ್ಚಿ ತೊಳೆದನ ಏನ ಚಂದನ ಅವರತಿ ನಂತರ ತೆರೆದಿಡ್ತಾನ ಅವರ ಮನೆಯ ಬಾಗಿಲ. ಕೆಂಪಾನ ಈ ಹುಡುಗ ನೆನಪಿಗೆ ಬರ್ತಾನ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿತಾನ. ವಾಟಿಕ ಶಾಂಪೂ ವಾಟಿಕ ಶಾಂಪೂ ವಾಟಿಕ ಶಾಂಪೂ ಹಚ್ಚಿ ತೊಳೆದನ ಏನ ಚಂದನ ತವ ಕೂದಲ ಏನ ಚಂದನ ತವ ಕೂದಲ. ಬಾಗಲಕೋಟಿ ಬಸ್ ಸ್ಟ್ಯಾಂಡ್ನಾಗ ನಿಂತಾಳ ಕಡೆ ಬಿಡಿಕಿ ಹೌದಾ? ನಿಂತಾಳ ಕಡೆ ಬಿಡಿಕಿ ಮುಂದಕ್ಕೆ ಬರಾವಲ್ದು. ನೀನು ನಕ್ಕಿ ಅಂದ್ರೆ ಎಲ್ಲೆಲ್ಲ ಹೊಕ್ಕವು ನನ್ನ ಮಾತು. ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳೆ ಹೋ ಚಲುವೆ ಚಲುವಿನ ಹೂವೆ. ಮೊದಲಿನಂಗ ಮಾರಿ ನೋಡಿ ನಗವಲ್ಲಿ ನಮ್ಮ ಓಣಿಗೆ ಸಲಿಗೆಯಿಂದ ಬರವಲ್ಲಿ. ಮೊದಲಿನಂಗ ಮಾರಿ ನೋಡಿ ನಗವಲ್ಲಿ ನಮ್ಮ ಓಣಿಗೆ ಸಲಿಗೆಯಿಂದ ಬರವಲ್ಲಿ. ಹಾದಿಗೆ ಹಚ್ಚಿ ನೀ ಮುಳ್ಳ ಹರದಗುದಿದ್ದೆ ಕೈಗಳ್ಳ ಹಾದಿಗೆ ಹಚ್ಚಿ ನೀ ಮುಳ್ಳ ಹರದಗುದಿದ್ದೆ ಕೈಗಳ್ಳ. ಹಳ್ಳ ಹರದ ಗಡಿನ ಗಾಡಿ ಮಾಡಿದಿ ನನ್ನ ಮಳ್ಳ ಹಳ್ಳ ಹರದ ಗಡಿನ ಗಾಡಿ ಮಾಡಿದಿ ನನ್ನ ಮಳ್ಳ. ಹಬ್ಬದಲ್ಲೂ ಮಣಿ ಮಾರಿ ನೋಡಕ ಬಂದೇನ ಹೆಂಗದೆಯೋ ನಿನ್ನ ಗೆಳೆಯ ನಾನು ರಾಧೇನ. ಹಬ್ಬದಲ್ಲೂ ಮಣಿ ಮಾರಿ ನೋಡಕ ಬಂದೇನ ಹೆಂಗದೆಯೋ ನನ್ನ ಗೆಳೆಯ ನಾನು ರಾಧೇನ. ಮರಿಲೆಂಗ ನನ್ನ ಕೈ ಮ್ಯಾಗ ನಿನ್ನ ಹೆಸರ ಬರೆಸೇನ ಮರಿಲೆಂಗ ನನ್ನ ಕೈ ಮ್ಯಾಗ ನಿನ್ನ ಹೆಸರ ಬರೆಸೇನ. ಪ್ರೀತಿ ಮಾಡಿ ಬರತೋಗಿ ಕಣ್ಣೀರ ತರಸೇನ ನಿನ್ನ ಚಿಂತ್ಯಾಗ ಅಣ್ಣದಾಗಳ ಮುಟ್ಟಿಲ್ಲ ಪುಟ್ಟಮಲಿ ನೋಡು ನೀನಿಲ್ಲಿ ಹೌದಾ? ಪ್ಯಾಟೆಯನ್ನು ಹಾಳು ಅಲಂಕಾರದಲ್ಲಿ ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಹೂವೋ ಬಲು ಮಾಗಿದ ಮಾವೋ. ಪುಟ್ಟಮಲಿ ನೋಡು ನೀನಿಲ್ಲಿ ಪ್ಯಾಟೆಯನ್ನು ಹಾಳು ಅಲಂಕಾರದಲ್ಲಿ. ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ್ಸ ಬಂದ ಇಳಿಯತ್ತಿದ್ದೆ ಹುಡುಗ ಬಾದಾಮಿ ಕ್ರಸ. ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ್ಸ ಬಂದ ಇಳಿಯತ್ತಿದ್ದೆ ಹುಡುಗ ಬಾದಾಮಿ ಕ್ರಸ. ನಿನ್ನ ರೂಪ ನೋಡಿ ಬೆರಗಾಗಿ ನಿಂತಿ ಮನಸ್ಸಿಗಾತೋ ತ್ರಾಸ. ಮೈಯ ಮಾಟಕ ಕಣ್ಣ ನೋಟಕ ಆಗ್ಯಾರೋ ದಾರಿ ಹೆಣ. ಓ ಓ ಓ ಓ ನೀನು ನನ್ನ ಗೆಲ್ಲಲಾರೆ ನೀನು ನನ್ನ ಗೆಲ್ಲಲಾರೆ. ಇನಿದು ಚಲಬೇತಗೆ ಎಲ್ಲರೆದುರು ಮಾಡ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಕಣ್ಣಿಂದ ಸೋಲು
ಮಾತು ಸಾಕು ಎಲ್ಲದ ಸಾಕು ಮಾಸ್ತರ ನೀನ್ ಎಬಸಿಬಿಡ ಕಲ್ ತಗೊಳಕತ್ತಾರಲ್ಲ ತಡಿ, ಹಿಂದ ನಾ ಎಬಸ್ತೇನೆ. ಯಾಕಪ್ಪ ನಿಮ್ಮ ಮುಖ ಯಾಕ ಒಣಗಿದ ಬದ್ನಿಕಾಯಿ ಆಗ್ಯಾವಲ್ಲ? ಬಿಸಿಲಿಗೆ ಬಿಸಿಲು ಜಾಸ್ತಿ ಆಗಿ ಒಣಗಿದಂಗ ಆಗ್ಯಾವು. ಒಣಗಿದ ಬದನೆಕಾಯಿ ಹಾಕತಿ ಮತ್ತ ಅದು ಸುಲಿದು ಬಾಳೆಹಣ್ಣು ಆಗೈತಿ ಹೌದಾ? ಅದು ಬಂದು ಹಂಗಂದ್ರ ಹೆಂಗಿತ್ತು ನಿಮ್ಮ ಬದಾಮಿ ಬನಶಂಕರಿ ಜಾತ್ರಿ? ಅದೇನ್ರಿ ಅವನವನು ಒಂದೊಂದು ಜಾತ್ರೆ ಸಖತ್ತಾಗಿ ಮನಸ್ಸು ಅರಳುವಂಗಾಗಿತ್ತ. ಹಂಗಾದ್ರ ನಿಮಗ ಕುಡ್ದಿದ್ದು ಮತ್ತೆ ಏರಿತ್ತಂದಂಗಾತ್. ಆ ಪಾತ್ರನು ಕುಡ್ಕೊಂತ ಇತ್ತು. ಆ ಡೈಲಾಗು ಆ ಹುಡುಗಿ ಕೆನ್ನಿನ ಸೌರದಂಗಾಗಿತ್ತು. ಆಗ ನಿನ್ನ ಕೈ ಹಿಡಿದು ಮಸೆ ಮಡಿ ಮ್ಯಾಗ ನನಗ ಕುಂತಂಗಾಗಿತ್ತು. ಅಂತೂ ಕಪಾಳ ಮೋಕ್ಷ ಮಾಡಿಸ್ಕೊಂಡ ಕಂಡರಿ ಕೈ ತೋರಿಸಿ ಹಂಗ ಬಂದಿರಂದಂಗಾತ್. ಹೌದು ಮತ್ತ ಬರಬರಿ ನಿಮ್ಮ ಮಾತು. ಅಲ್ರಿ ಹೇಳ್ರಿ. ಇವ ಒಡ್ಸ್ಕೊಂಡ್ ಬಂದಿದ್ದು ನೀವು ನೋಡ್ರಿನ? ಹೌದು ಮತ್ತ ಹೇಳಿದ್ನಲ್ಲ ಇನ್ನೇಗ ಮೊದಲ ಸುದ್ದಾಗಿ ಗಾಡಿ ಹತ್ತಿರ ಸುಡಗಾಡ್ಸಿದ್ರೆ ನೀನು ಹತ್ತೀನಿ ಅಂದ್ರ ನಾನು ಹೊಡೆಯಕ ತಯಾರದೀನಿ. ಮತ್ತೆ ಯಾಕೆ ತಡ? ಹತ್ತ ಹೊಡಿ ಒಬ್ಬತ್ತ. ಹೊಡಿ ಹೊಡಿಯ. ಬಾದಾಮಿ ಹುಡುಗಿ ಬಂದಾಳ ಹದಕ ಕೊಡತೀನಿ ಅಂದಾಳ ಪ್ರೀತಿಯ ಪದಕ ಮೊದಲ ಬಾದಾಮಿ ಮಡಕ ಬಂದರ ಬಾರೆ ಒಮ್ಮೆ ಕನಕ ಬಾದಾಮಿ ಹುಡುಗಿ ಬಂಗಾಳ ಹದಕೆ ಬಾದಾಮಿ ಹುಡುಗಿ ಬಂಗಾಳ ಹದಕ ಕೊಡತೀನಿ ಅಂಗಳ ಪ್ರೀತಿಯ ಮದಕ ಮೊದಲ 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 ಬಾದಾಮಿ ಮದಕ ಮೊದಲ ಬಾದಾಮಿ ಮದಕ ಬಂದರ ಬಾದಾಮಿ ಮದಕ ಮೊದಲ ಬಾದಾಮಿ ಮನಕ ಮೊದಲ ಬಾದಾಮಿ ಮನಕ ಬಂದರ ಬಾರ
ಭುಜಂಗ ಎಲ್ಲ ನಗರ ಸುತ್ತ ಹಾಕಿದರು ಯಾರಲ್ಲೂ ಇಲ್ಲ ಸತ್ತ ಸುದ್ದಿ. ಸುಳಿವು ನೀಡಿದರ ಅಳಿವು ಈ ಭುಜಂಗನ ಕೈಯಲ್ಲಿದೆ ನಮ್ಮೋದವ್ರಿಗೆ ಗೊತ್ತಿಲ್ಲವೇ? ಅಷ್ಟು ಬೇಗ ಜನರು ಬಾಯಿ ಮುಚ್ಚಬೇಕಲ್ಲ. ಅದಕ್ಕೆ ಕೇಂದ್ರಕ್ಕೆ ತಿರುಪತಿ ಈತ ಭುಜಂಗ ಭುಜಬಲದ ಪರಾಕ್ರಮಿ. ನನ್ನ ಹೆಸರು ಕೇಳಿದ ಕ್ಷಣ ಈ ನಾಡೆ ಕಿವುಡಾಗಬೇಕಾಗುತ್ತದೆ, ಎಲ್ಲ ಬಾಯಿ ಮುಚ್ಚಲೇಬೇಕಾಗುತ್ತದೆ. ನನ್ನ ದನಿ ಚಂದ್ರಕಾಂತನ ಕೂಗು ಈ ನಾಡೆ ಆವರಿಸಬೇಕಾಗುತ್ತದೆ. ಆ ಜಮೀನ್ದಾರನ ನಳಿನ ಕೂಗು ಈ ನಾಡೆ ಕಿವುಡಾಗಬೇಕಾಗುತ್ತದೆ. ಯಾಕ್ರಿ ತಿರುಪತಿ? ಲೇ ಆ ಜಮೀನ್ದಾರನ ಪಿ ಎ ಬಸವಂತಪ್ಪ ಬಂದು ನೋಡಲೆ. ಯಾಕೋ ಒಂಥರ ನೋಡ್ತಿಯಲ್ಲೋ ತಿರುಪತಿ? ಬಾರಪ್ಪ, ಏನು ಮಾಡೋದಪ್ಪ? ಆ ಜಮೀನ್ದಾರನ ಹೆಂಡತಿ ಅದಾಳಲ್ಲ ಲಕ್ಷ್ಮವ್ವ, ಅವ್ರ ತಾಯಿ ಸತ್ತಾಳಂತ. ಅದಕ್ಕೆ ನಮಗೊಂದು ಸ್ವಲ್ಪ ದುಃಖ ಆಗೈತಿ. ಮತ್ತು ನಿನಗೂ ದುಃಖ ಆಗಿರ್ಬೇಕಲ್ಲ. ಪಾಪ ಆಗ ಬರ್ದಿತ್ತು, ರೈತರ ಸಮಾವೇಶ ದಿನವೇ ಅವ್ರಿಗೆ ಆ ಥರ ಆಗಬಹುದಿತ್ತು. ಚಪ್ಪಾಳಗಿಡಿಸಿಕೊಂಡು ಅವರು ಇನ್ನು ಮುಂದೆ ಕಷ್ಟ ಆಗುತ್ತದೆ. ಅದು ಎಂತ ಕಷ್ಟ ಬಂದರೂ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಆ ಏಸು ಕೃತ್ಯ ಮಾಡದವರನ್ನು ಕತ್ತನ್ನು ಕತ್ತರಿಸಲು ಆ ವೀರಭದ್ರ ಪಣ ತೊಟ್ಟಿದ್ದಾನೆ. ನಾವು ನೀವು ಸೇರಿ ಆ ತಾಯಿಯನ್ನು ಸಾಯಿಸಿದವರ ಸಾವನ್ನು ಕಣ್ತುಂಬ ನೋಡಿಕೊಳ್ಳೋಣ. ಭುಜಂಗ ಹೋಯ್ತು ನೋಡಪ್ಪ. ಇನ್ನೂ ಹೋಗಿಲ್ಲ ಅವರ ಸೊಕ್ಕು. ಅಕ್ಕಪಕ್ಕದವರು ಎದ್ದಿರುವ ಈ ಬಿರುಗಾಳಿಗೆ ನನ್ನ ದನಿಗೆ ಎದಿಗೆ ಅಪ್ಪಳಿಸಿದಂತಾಯಿತು. ಭಾಗ್ಯಗಳನ್ನು ಬರಮಾಡಿಕೊಂಡು ನನ್ನ ದನಿ ಕಾಪಾಡಿಕೊಳ್ಳಬೇಕು. ಅಂದರೆ ಈ ಭುಜಂಗನ ಬಾಹುಬಲಕ್ಕೆ ಬೆಲೆ. ಆಹಾ, ಇಷ್ಟೊಂದು ಸುಂದರವಾಗಿದೆ ಈ ಪಕ್ಷಿಯ ನೋಟ. ಅಲ್ಲಿರುವ ಹಕ್ಕಿಗಳು, ಅಲ್ಲಿ ಹರಿಯುತ್ತಿರುವ ನೀರು, ಅಲ್ಲಿರುವ ಗಿಡ ಗಂಟಿಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕೂಡ ಹಾಡಿ ನಲಿಯಬೇಕನ್ನಿಸ್ತಾ ಇದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಚಿಗುರೊಡೆದ ಹೃದಯದಲ್ಲಿ ಅರಿಯದೆ ನೀ ಹೋದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಇವಳ್ಯಾವಳೋ ಚಪಲಾಕ್ಷಿ ಚತುರ ಚದರಂಗಿಯಾಗಿರಬೇಕು. ಕೆಸರಿನಲ್ಲಿ ಕಮಲದ ಹೂ ಅರಳದಂತಾಗಿದೆಯಲ್ಲ. ಇವಳು ಸುಂದರಿಯೋ ಅಥವಾ ಸುರಲೋಕದ ಸುರ ಸುಂದರಾಂಗಿಯೋ? ಏನೆಂದು ವರ್ಣಿಸಲಿ ಇವಳನ್ನ? ಆ ಗಸದ ಕತ್ತಲೆಯಲ್ಲಿ ಕಂಗೊಳಿಸಿ ಬರುವ ಮಿಂಚಿನ ಬೆಳಕಂತೆ ಇವಳ ಹೊಂಗಿರಣ. ವೇಷಭೂಷಣವಿಲ್ಲದೆ ರಾಜ ನರ್ತಕಿಯಂತೆ ಕಾಣುವ ಇವಳು ನನಗೆ ತಕ್ಕಂತ ಶ್ರೀರತ್ನವೇ ಸರಿ. ಇವಳನ್ನು ನಾನು ಒಲಿಸಲೇಬೇಕು. ಹಾ ಭಾರತಿ. ಹಾ, ಯಾರು ನೀವು? ಹೆದರಬೇಡ, ನಾನೇ ಈ ನಾಡಿನ ಹೆಸರಾಂತ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ. ಹಾ ನೀಚ, ನೀನೇಕೆ ಇಲ್ಲಿಗೆ ಬಂದಿಯೋ ಪಾಪಿ? ನಾನೇಕೆ ಇಲ್ಲಿ? ಇದು ಎಂತಹ ವಿಚಿತ್ರವಾದ ಮಾತು ಭಾರತಿ ನಿಂದು. ಈ ಸುಂದರವಾದ ಉದ್ಯಾನದಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿ ನಗು ಹೂವಿಗೆ ಜೈಂಕರಿಸಿ ಹಾಡುತ್ತಾ ಹಾರಿ ಬಂದು ಚುಂಬಿಸುವ ದುಂಬಿಗೆ
ಆ ಹೂವು ನೀನೇಕೆ ಇಲ್ಲಿಗೆ ಬಂದೆ ಅಂತ ಕೇಳಿದರೆ ಆ ದುಂಬಿ ಏನೆಂದು ಉತ್ತರಿಸಬೇಕು? ನೀನೇ ಹೇಳು. ಬಾಯಿ ಮುಚ್ಚ ಹುಚ್ಚ. ನೋಡು, ಮಾತನಾಡದೆ ಇರುವ ದುಂಬಿಗೆ ನೂರಾರು ಅಣೆಗಳು ಹೂಗಳು, ಆದ್ರೆ ಮಾತನಾಡುತ್ತಿರುವ ಈ ಹೂವಿಗೆ ನಾ ಬಯಸಿದ ದುಂಬಿ ಒಂದೇ ಕಣೋ, ಒಂದೇ. ನಿಜ ಭಾರತಿ, ನಿಜ. ಒಳ್ಳೆಯ ಉತ್ತರವನ್ನೇ ಹೇಳಿದೆ ನೀನು. ಆ ಹೂವಿಗೆ ಮುತ್ತಿಕ್ಕುವ ದುಂಬಿಗಳು ಅನೇಕ, ಆದರೆ ಮಾತಾಡುವ ಹೂವಾದ ನಿನಗೆ ಈ ಲಕ್ಷ್ಮೀಕಾಂತನೆಂಬ ದುಂಬಿ ಒಂದೇ ಅಲ್ಲವೇ? ಲಕ್ಷ್ಮೀಕಾಂತ್. ಯಾಕೆ ಭಾರತಿ, ಯಾಕೆ ಸಿಟ್ಟು? ನಿನ್ನ ಮಾತಿನ ಮಂಟಪಕ್ಕೆ ನಾನೇ ಉತ್ತರ ಕೊಟ್ಟಿದ್ದು. ಯಾಕೆ ಯಾಕೆ ವ್ಯರ್ಥ ವಿಚಾರಿಸಿ ನಿನ್ನ ಬುದ್ಧಿ ಭ್ರಮೆ ಮಾಡ್ಕೊಳ್ತಾ ಇದೀಯಾ? ಅರಸನಾಗಿ ಮೆರೆಯುವ ಈ ರಸಿಕ ನಿನ್ನನ್ನು ವರಿಸಲು ತಾನಾಗಿಯೇ ಬಂದಿದ್ದಾನೆಂದರೆ ಅದು ನಿನ್ನ ಪುಣ್ಯ ಅಂತ ತಿಳ್ಕೋ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನೋಡು, ಶತ ಮೂರ್ಖದವರ ವಂಶದವರು ಸಾವಿಲ್ಲ ಎಂಬಂತೆ ಸಾವು ಬಂದರೆ ಅರಮನೆಗೆ ಬೆಂಕಿ ಹಚ್ಚಿ ಸುಡು ಅಂದಂತಾಯ್ತು ನಿನ್ನ ಮಾತು. ಹುಟ್ಟಿದವರು ಸಾಯಲೇಬೇಕು ಕಣೋ ಬಂಡ ಗಂಡಸೆ. ಭಾರತಿ, ಹುಚ್ಚು ಹಿಡಿದವರಂತೆ ರೋಷದ ಕಿಚ್ಚನ್ನು ತುಂಬಿಕೊಂಡು ವಾದಿಸಬೇಡ ನನ್ನೊಂದಿಗೆ. ಯಾಕೆ ಗೊತ್ತೇ? ಪ್ರಾಣ ಸೆಳೆಯುವ ಯಮರಾಜರೇ ನನ್ನ ಅರಮನೆಯ ದ್ವಾರಪಾಲಕರಾಗಿರುವಾಗ ನನ್ನ ಹೆಣದ ಸಮಸ್ಯೆ ಎಲ್ಲಿಂದ ತರ್ತೀಯ? ನೋಡು ತರುಣಿ, ನೀನೀಗ ಏನು ವಿಚಾರಿಸಿದೆ? ಈ ಯುಗ ಪುರುಷನೇ ನನ್ನ ವರನೆಂದು ಹರನ ಸಾಕ್ಷಿಯಾಗಿ ನೀ ನನ್ನ ಕೈ ಹಿಡಿದರೆ ಅಗ್ನಿ ಸಾಕ್ಷಿಯಾಗಿ ನಾನಿನ ಕುತ್ತಿಗೆಗೆ ತಾಳ್ಮೆ ಎಂಬ ತಾಳಿ ಕಟ್ಟುವೆ. ಬಾ. ಬಾಯಿ ಮುಚ್ಚೋ ಮೂರ್ಖ. ಶತ ಮೂರ್ಖದವರು ವಂಶದವರು, ಅವರ ಸಾವು ಬಂದರೆ ಸಾವಿಲ್ಲ ಅಂತ ಹೇಳಿ ಸಾವು ಬಂದರೆ ಬೆಂಕಿ ಹಚ್ಚಿ ಸುಡುತ್ತೇವೆ ಅಂತ ಹೇಳಿದ್ರು. ಹುಟ್ಟಿದವರು ಸಾಯಲೇಬೇಕು ಕಣ ಬಂಡ ಗಂಡಸೆ. ಭಾರತಿ, ನನ್ನ ಗಂಡಸ್ಥಾನಕ್ಕೆ ಸವಾಲನೆ ಹೆಣ್ಣೆ. ಕಣ್ಣಿಗೆ ಬಿದ್ದ ಹೆಣ್ಣಿನ ಶೀಲವನ್ನು ಎಂದಿಗೂ ಸವಿಯಲಾರದೆ ಬಿಟ್ಟಿಲ್ಲ ಈ ಬಹುದೂರ. ಅದರಲ್ಲಿ ನಿನ್ನಂತ ಶ್ರೀರತ್ನವನ್ನು ನಾನು ಬಿಡುವೆನೆ? ಇಲ್ಲ, ನನ್ನ ಕೋಪಾಗ್ನಿ ಕೆಂಡದಲ್ಲಿ ನಿನ್ನ ಸುಟ್ಟು ಭಸ್ಮ ಮಾಡುವೆ. ನಿನ್ನ ಕೋಪಾಗ್ನಿಯಲ್ಲಿ ನನ್ನನ್ನು ಸುಟ್ಟು ಹಾಕುವಿಯ? ಇವಳು ಹರಿಯ ಅನ್ನೋದನೆ ಅವತಾರದ ಹೆಣ್ಣು ಕಣೋ, ಹೆಣ್ಣು. ಆ ರಕ್ತ ಬೀಜನ ರಕ್ತವನ್ನು ಕುಡಿದಂತೆ ನಿನ್ನ ರಕ್ತವನ್ನು ನಾನು ಕುಡಿಯದೆ ಬಿಡುವುದಿಲ್ಲ ಕಣೋ, ಕುಡಿಯದೆ ಬಿಡುವುದಿಲ್ಲ. ಸಾಕು ಮಾಡು ಹೆಣ್ಣೆ ನಿನ್ನ ಪೌರುಷದ ಮಾತುಗಳನ್ನು. ಶುಂಭ ನಿಶುಂಭ ಮಹಿಷಾಸುರರನ್ನೇ ಗೆಲ್ಲಲಾಗದೆ ಹೆದರಿ ತ್ರಿಮೂರ್ತಿಗಳ ಶಕ್ತಿಯನ್ನು ಪಡೆದಿದ್ದು ಗೊತ್ತಿಲ್ಲವೇನೇ ನನಗೆ? ಯಾವ ನಿನ್ನ ಪರಾಕ್ರಮ? ಆ ಶಕ್ತಿಯನ್ನು ಪಡೆದೆ ಕಣೋ. ಇದು 11ನೇ ಅವತಾರದ ಶಕ್ತಿ ಕಣೋ. ಆ ತಾಯಿಗೆ ಮುಕ್ತಿ ಹಾಕಿದಾಗ ಆ ರಾಕ್ಷಸರನ್ನು ಆ ದೇವಿ ಸುಮ್ಮನೆ ಬಿಡಲಿಲ್ಲ ಕಣೋ. ಆ ಚಂಡ ಮುಂಡರ ಚಂಡನ್ನೇ ಕತ್ತರಿಸಿ ಚಂಡಿ ಚಾಮುಂಡಿ ಆದಳು ಆ ಜಗನ್ ಮಾತೆ. ಕಾಮ ಪ್ರೇಮದ ರುಚಿಯೇ ಗೊತ್ತಿಲ್ಲದ ಅರಚಿ ಮಾತನಾಡುವ ಹೆಣ್ಣೆ, ನಿನಗೇನು ಗೊತ್ತು ಈ ರಸಿಕನ ಚಾತುರ್ಯತನ? ನೀ ನನಗೊಲಿದರೆ ನಿನ್ನ ಪುಷ್ಪ ಮಂಟಪದಲ್ಲಿ ಕೂಡಿಸಿ ನಿನಗೆ ಕನಕಾಭಿಷೇಕ ಮಾಡುವೆ. ಬಾ. ಈ ಗರದಿ ಹೆಣ್ಣಿಗೆ ಮಾತನಾಡಿ ಶಾಪಕ್ಕೆ ಒಳಗಾಗಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟೋಗು ಇಲ್ಲಿಂದ. ಎಲೆ ಸೊಕ್ಕಿನ ಹೆಣ್ಣೆ, 6 ಹಕ್ಕಿಯನ್ನೇ ಹಿಡಿ ತರಿಸಿ ಅದರ ರೆಕ್ಕೆಯನ್ನು ಮುರಿದು ನನ್ನ ತೆಕ್ಕೆ ಎಂಬ ಪಂಜರದಲ್ಲಿ ಇರಿಸಿದ ಈ ಕ್ರಾಂತಿ ಕುಮಾರನಿಗೆ ಎಚ್ಚರಿಕೆಯ ಮಾತ. ಹೇಳು ಹೆಣ್ಣೆ, ಹೇಳು. ಉಕ್ಕೇರಿ ಬಂದ ನನ್ನ ಕಾಮಕ್ಕೆ ನಿನ್ನ ಪ್ರೀತಿ ಎಂಬ ಮೂಕು ಹಾಕಿ ನನ್ನ ಕಾಮದ ಜ್ವಾಲೆಯನ್ನು ಆರಿಸಿದರೆ 6 ವರ್ಣ ಹದ್ದು ನಾನಾಗಿ ನಿನ್ನನ್ನು ಕುಕ್ಕಿ ಭಕ್ಷಿಸುವೆ. ಇಲ್ಲ ಇಲ್ಲ ಇಲ್ಲ. ಬಾರೇ ಬಾರೇ ನನ್ನ ಮನನಾರಿ. ಇಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ ಕಣ, ಸಾಧ್ಯವೇ ಇಲ್ಲ. ಅಯ್ಯೋ ಕಾಪಾಡಿ, ಕಾಪಾಡಿ.
ಲೇ ರಣೇಡಿ ಲಕ್ಷ್ಮೀಕಾಂತ, ಕೈ ಬಿಡಲೇ ಬಡ ಹುಡುಗಿಯ ಸೆರಗನ್ನು. ನನ್ನ ಈ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದ ನೀನೇ ಅವನಲ್ಲೇ. ಪರಸ್ತ್ರೀ ಹೆಣ್ಣು ತನ್ನ ತಂಗಿಯನ್ನು ತಿಳಿಯ ಮತ್ತೊಬ್ಬ ಹೆಣ್ಣು ಮಕ್ಕಳನ್ನು ಮುಟ್ಟಲು ಬಂದವರನ್ನು ಮೆಟ್ಟಿ ಸೀಳಲು ಬಂದ ಹಠವಾದಿ ಪಾತ್ರ. ಏ ಭದ್ರ, ಮಚ್ಚಲೆ ಬಾಯ್ನ ಮರ್ಯಾದೆಯಿಂದ ಜಮೀನ್ದಾರ್ ವೀರಭದ್ರನ ಬೆಗಳು. ಇಲ್ಲವಾದ್ರೆ ಇದೇ ಕೊಡಲಿಯಿಂದ ಈ ನಿನ್ನ ಕೃಂಡವನ್ನೇ ಕತ್ತರಿಸಿ ಈ ಸೋತ್ವಿಯ ಪಾದ ತೊಳೆತೀನಿ. ಎಚ್ಚರ ಎಚ್ಚರ. ಲೇ ಭದ್ರ, ನಾನ್ ಯಾರು, ನನ್ನ ಅಂತಸ್ತೇನೋ ಗೊತ್ತೇನೋ ನಿನಗೆ? ಇಡೀ ನಾಡೆ ನನ್ನ ಅಣ್ಣನಿಗೆ ಹೆದರಿ ನಡೆಯುತ್ತಿರುವಾಗ ನನ್ನನ್ನು ಎದುರಿಸಲು ಬಂದ ನೀನೇ ಅವನಲ್ಲೇ ಮಳ್ಳ ಕುರಿ. ಇದು ಮಳ್ಳ ಕುರಿ ಅಲ್ಲಲೇ, ಸಿಂಹದ ಮರೆ. ಅಂದು ದಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ಉದಯಿಸಿ ಬಂದ ಆ ವೀರಭದ್ರನ ಅವತಾರ ಈ ಭದ್ರ. ಈ ಭದ್ರನನ್ನು ಕೆಣಕೆ ಈ ಗರತಿಯನ್ನು ಮುಟ್ಟಿದ್ದೆ ನಿಜವಾದರೆ ನಿನ್ನ ಕೋಲುಗಳನ್ನು ಕಡಿತೀನಿ ಮಗನ. ಹುಷಾರ್. ಲೇ ಭದ್ರ, ನನ್ನ ಕಾಲೆಂದರೇನು ಕೋಳಿ ಕಾಲೆಂದು ತಿಳಿದೇನೋ ಮಗನೇ? ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇಲ್ಲೇ ಸಾಯಿಸಿ ಇವಳನ್ನು ನನ್ನ ಅರಮನೆಗೆ ಎತ್ತುಕೊಂಡು ಹೋಗುವೆ. ನೋಡ್ತೀಯ? ಲೇ ಹೇಳಿ, ಸಿಕ್ಕಂತೆ ಕುರಿ ಹಾಲು ಕುಡಿದು ಸಿಕ್ಕಂತೆ ಕುಸ್ತಿಪಟು ಹಾಕಿ ದಿನಕ್ಕೆ 16 ಲಾಡುಗಳನ್ನು ತಿರುವಿ ಹಾಕಿದ ಈ ಸಿಂಹಕ್ಕೆ ನೀನು ವೀರಸಿಂಹವಾಗಿ ಬಂದೆಯ ಮಗನೇ. ನಿನ್ನಲ್ಲಿ ಗಂಡೆಂಬ ತಾಕತ್ತಿತ್ತರೆ ಇವಳನ್ನು ಮುಟ್ಟಿ ನನ್ನನ್ನು ಮುಟ್ಟಲೇ ನಿನ್ನ ಗಂಡ ಬೇಕಿದ್ರೆ. ಇಲ್ಲವಾದ್ರೆ ಹಿಂದೆ ನಡೆದು ಹೋಗಲಿ ನನ್ನ ನಿನ್ನ ರಣರಂಗದ ಹೋರಾಟ. ಬಾರ್ಲೆ ಕಂಡ ಸಾಕೆ. ನೀನು ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ಗಂಡಸೆ ಆಗಿರಬಹುದು, ಆದರೆ ಮುಂದಾಲೋಚನೆಯಿಂದ ಇದೊಂದು ಸಮಯ ಹೋಗಲಿ. ಮತ್ತೆ ಸಿಕ್ಕಾಗ ನೋಡಿಕೊಳ್ಳುವೆ ನನ್ನ ಬಲವಾದ ಛಲ. ಹೋಗಲೇ ಹೋಗಬೇಕು ಬಾ. ನಿಮ್ಮಂತ ಎಂಜಲ ನಾಯಿಗಳಿಗೆ ಎಂದಿಗೂ ಬಕ್ಕದು ಈ ವೀರಭದ್ರ ಕಂಡದೆ. ಭಾರತಿ, ಏನಿದೆಲ್ಲ ಈ ನಿನ್ನ ಅವಸ್ಥೆ? ನೋಡಮ್ಮ, ಒಂಟಿ ಹೆಣ್ಣು ಹಾಗೆಲ್ಲ ಬೀದಿಯಲ್ಲಿ ಸುತ್ತಾಕಬಾರ್ದು. ಹೋಗಿ ಹೋಗಿ ಬೇಗನೆ ಮನೆಗೆ ಹೋಗಿ ಸೇರಿಕೊಳ್ಳಿ. ನೋಡಿ, ಸರಿಯಾದ ನಿಲ್ಲಿ ಭದ್ರ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ಈ ನಿಮ್ಮ ಧೈರ್ಯ, ಈ ನಿಮ್ಮ ಶೌರ್ಯವನ್ನು ನೋಡ್ತಾ ಇದ್ರೆ ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು. ಎದ್ದು ಹೇಳು ಭಾರತಿ. ನೊಂದ ಹೆಣ್ಣಿನ ಮನಸ್ಸಿನ ಭಾವನೆ ನನಗೂ ಅರ್ಥವಾಗುತ್ತದೆ. ಆದರೆ ನನಗೂ ಅಣ್ಣಂದಿರಿದ್ದಾರೆ, ನಿನಗೂ ಅಣ್ಣಂದಿರುತ್ತಾರೆ. ವಿಚಾರಕ್ಕೆ ಸ್ವಲ್ಪ ಅವಕಾಶವಿರಲಿ ಭಾರತಿ, ಅವಕಾಶವಿರಲಿ. ಹಾಗೆ ಆಗ್ಲಿ. ಈ ಮಾತು ಸತ್ಯವಾಗ್ಲೂ ಹೇಳ್ತಾ ಇದ್ದೀರಾ? ಮೆಚ್ಚಿದೆ ಭಾರತಿ ಈ ನಿನ್ನ ಚೊಕ್ಕಾದ ಮಾತಿಗೆ. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಿನ್ನನ್ನು ಸತಿ ಎಂದು ನಾನು ಸ್ವೀಕರಿಸಿಕೊಳ್ಳುತ್ತೇನೆ. ಹಿಂದೆ ಮುಗಿಯಲಿ ನಮ್ಮಿಬ್ಬರ ಗಾಂಧರ್ವ ವಿವಾಹ. ಬಾ, ಈ ವನ ದೇವತೆಯ ಮಡಿಲಲ್ಲಿ ಕುಂತ ಜನ ತಲೆ ಹಾಕುವಂತೆ ಕುಣಿಸು ಈ ನಿನ್ನ ಕಾಲ್ಗೆಜ್ಜೆ ನಾದದಿಂದ. ಹಾಗೆ ಆಗ್ಲಿ. जानकी नायकी जानकी नायकी नायकी नायकी
ಬಾಳ